ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಜನವರಿ 2025ರಿಂದ ಡಿಸೆಂಬರ್ 2025ರವರೆಗೆ 12 ತಿಂಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 700 ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ಈ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ತಾತ್ಪರ್ಯ ಏನು ಅಂತಂದ್ರೆ 2025ರ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ನಾವು ರಿವೈಸ್ ಮಾಡೋಣ, ಮೆಲುಕು ಹಾಕೋಣ. ಓಕೆ, ಹಾಗಾದ್ರೆ ಸರ್ ಇದರಲ್ಲಿ ಯಾವ್ಯಾವ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಒಳಗೊಂಡಿದಾವೆ? ಸೊ ಇದರಲ್ಲಿ ಅಂತಾರಾಷ್ಟ್ರೀಯ ಒಳಗೊಂಡಿದಾವ? ಹೌದು. ಅಂಡ್ ದೆನ್ ರಾಷ್ಟ್ರೀಯ ಕರೆಂಟ್ ಅಫೇರ್ಸ್ ಒಳಗೊಂಡಿದಾವ? ಹೌದು. ಅಂಡ್ ದೆನ್ ಸರ್ ರಾಜ್ಯ ಕರೆಂಟ್ ಅಫೇರ್ಸ್ ಒಳಗೊಂಡಿದಾವ? ಹೌದು. ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹಾಗೆ ರಾಜ್ಯದ 3 ಕರೆಂಟ್ ಅಫೇರ್ಸ್ ಸಹ ಒಳಗೊಂಡಿದಾವೆ. ಸರ್ ಹಾಗಾದ್ರೆ ಈ ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಹೇಳೋದಾದ್ರೆ ಯಾವ್ಯಾವ ಕರೆಂಟ್ ಅಫೇರ್ಸ್ ಒಳಗೊಂಡಿರಬಹುದು ಆಸ್ ಅ ಸಬ್ಜೆಕ್ಟ್ ವೈಸ್ ಹೇಳೋದಾದ್ರೆ? ಓಕೆ, ಎನ್ವೈರನ್ಮೆಂಟ್ ಕರೆಂಟ್ ಅಫೇರ್ಸ್ ಗಳನ್ನ ಒಳಗೊಂಡಿದೆ. ಓಕೆ, ಫಸ್ಟ್ ಕ್ವಶನ್ ಇದೆ ನೋಡಿ, ಯಾವುದು? ಎನ್ವೈರನ್ಮೆಂಟ್ ಇದೆ. ಅಂಡ್ ದೆನ್ ಸೈನ್ಸ್ ಅಂಡ್ ಟೆಕ್ ಕರೆಂಟ್ ಅಫೇರ್ಸ್ ಅನ್ನು ಸಹ ಒಳಗೊಂಡಿದೆ. ಅಂಡ್ ದೆನ್ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಕರೆಂಟ್ ಅಫೇರ್ಸ್ ಒಳಗೊಂಡಿದೆ. ಅಂಡ್ ದೆನ್ ಅವಾರ್ಡ್ಸ್ ಗಳು ಒಳಗೊಂಡಿದೆ. ಅಂಡ್ ದೆನ್ ನೆಕ್ಸ್ಟ್ ಹೇಳೋದಾದ್ರೆ ಜಿಯೋಗ್ರಫಿ ರಿಲೇಟೆಡ್ ಆಗಿರತಕ್ಕಂತಹ ಕರೆಂಟ್ ಅಫೇರ್ಸ್ ಇದರಲ್ಲಿ ಒಳಗೊಂಡಿದೆ. ಅಂಡ್ ದೆನ್ ನೆಕ್ಸ್ಟ್ ಎಕನಾಮಿಕ್ಸ್ ರಿಲೇಟೆಡ್ ಆಗಿರತಕ್ಕಂತಹ ಕರೆಂಟ್ ಅಫೇರ್ಸ್ ಇದರಲ್ಲಿ ಒಳಗೊಂಡಿದೆ. ಅಂಡ್ ದೆನ್ ನೆಕ್ಸ್ಟ್ ಹಿಸ್ಟ್ರಿ ರಿಲೇಟೆಡ್ ಇರತಕ್ಕಂತಹ ಕರೆಂಟ್ ಅಫೇರ್ಸ್ ಸಹ ಈ ಒಂದು ಸೀರೀಸ್ ಅಲ್ಲಿ ನಿಮಗೆ ಒಳಗೊಂಡಿರ್ತವೆ, ಸರಿನಾ? ಸೊ ಜಸ್ಟ್ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಏನು ಅಂತಂದ್ರೆ, ಓಕೆ, ಡೈಲಿ 1 ಅವರ್ ನಾನು ಇದಕ್ಕೆ ಮೀಸಲಿಡ್ತೀನಿ. ಸೊ ಒಂದು ವರ್ಷದ ಸಂಪೂರ್ಣ ಕರೆಂಟ್ ಅಫೇರ್ಸ್ ಅನ್ನ ನಾನು 7 ಸೆಷನ್ ಅಲ್ಲಿ ಮೀನ್ಸ್ 7 ಕ್ಲಾಸ್ಗಳಲ್ಲಿ ಮುಗಿಸ್ತೀನಿ ಅಂತ ನೀವು ಸಂಕಲ್ಪವನ್ನ ತಗೊಳ್ಳಿ. ಓಕೆ, ಸೊ 7 ಸೆಷನ್ ಮುಗಿಯೋದ್ರೊಳಗೆ ನಿಮಗೆ ಈ ಒಂದು ವರ್ಷದಲ್ಲಿ ಏನೇನಾಗಿದೆ ಅಲ್ವಾ ಎಲ್ಲವೂ ಸಹ ನಿಮಗೆ ನೆನಪು ಬಂದು ಹೋಗ್ಬಿಡ್ತವೆ. ಅಂಡ್ ದೆನ್ ಎಕ್ಸಾಮಲ್ಲಿ ಬಂತು ಅಂದರೆ ಓಕೆ, ನನಗೆ ಅದು ನೆನಪು ಬಂದಿತ್ತು, ಇವಾಗ ಇಲ್ಲಿ ಟಿಕ್ ಮಾಡ್ತೀನಿ ಅಂತ ಈಸಿಯಾಗಿ ನೀವು ಟಿಕ್ನ ಮಾಡಬಹುದು. ಆ್ಯಂಡ್ ದೆನ್ ಇದಾದ ನಂತರವೂ ಸಹ ನಿಮಗೆ ಕೆಲವರಿಗೆ ಡೌಟ್ ಇರುತ್ತೆ, ಸರ್ ಇದು ನಾನು SSC ಡಿಪಾರ್ಟ್ಮೆಂಟ್ಗೆ ಓದ್ತಾ ಇದ್ದೀನಿ, SSC ಎಕ್ಸಾಮ್ಗೆ ಓದ್ತಾ ಇದ್ದೀನಿ, ನನಗೆ ಈ ಒಂದು ಕ್ಲಾಸ್ ಯೂಸ್ಫುಲ್ ಆಗುತ್ತಾ, ಈ ಒಂದು ಸೀರೀಸ್ ನನಗೆ ಯೂಸ್ಫುಲ್ ಆಗುತ್ತಾ ಅಂತ. ಹೌದು, ನೀವು SSCಯಲ್ಲಿ GDಯಿಂದ ನೀವು CGL ಆ್ಯಂಡ್ ದೆನ್ CPO ಲೆವೆಲಲ್ಲಿ ಎಕ್ಸಾಮ್ ಬರೀತಾ ಇದ್ರೂ ಸಹ ನಿಮಗೆ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಈ ಒಂದು ಸೀರೀಸ್ ಏನಿದೆ ಅಲ್ವಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಸರ್ ನಾನು RRB ಡಿಪಾರ್ಟ್ಮೆಂಟಲ್ಲಿ ನಾನು ಎಕ್ಸಾಮ್ ಬರೀತಿದ್ದೀನಿ, ಹೌದು ನನಗೆ ಯೂಸ್ಫುಲ್ ಆಗುತ್ತಾ? ಹೌದು. ನೀವು D ಗ್ರೂಪಿಂದ ನೀವು JE ವರೆಗೂ ನೀವು ಈ ಒಂದು ಎಕ್ಸಾಮ್ ಬರೀರಿ, ನಿಮಗೆ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಯೂಸ್ಫುಲ್ ಆಗುತ್ತೆ. ನೀವು D ಗ್ರೂಪ್ ಬರೀರಿ, RPF ಬರೀರಿ, ಇಲ್ಲಾಂದರೆ ಯಾವುದು ಟೆಕ್ನಿಷಿಯನ್ ಬರೀರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ ನಿಮಗೆ NTPC ಎಕ್ಸಾಮ್ ಇದೆ, ಅದಕ್ಕೆ ಮತ್ತೆ ಸೆಕ್ಷನ್ ಕಂಟ್ರೋಲರ್. ಸೊ ಎಲ್ಲ ಎಕ್ಸಾಮ್ಗೂ ಸಹ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಸರ್ ಇಲ್ಲ ಸರ್ ನಾನು ಸುಪ್ರೀಂ ಕೋರ್ಟ್ ಎಕ್ಸಾಮ್ಗೆ ಓದ್ತಾ ಇದ್ದೀನಿ, ಸೊ ಅಲ್ಲಿ ನನಗೆ ಯೂಸ್ಫುಲ್ ಆಗುತ್ತಾ? ಹೌದು, ಯೂಸ್ಫುಲ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ಸರ್ ನಾನು ಬೇರೆ ಈ ಆರ್ಮಿ ರಿಲೇಟೆಡ್ ಇರ್ತಕ್ಕಂಥ ಸಮ್ ಎಕ್ಸಾಮ್ಗಳಿಗೆ ನಾನು ಅಟೆಂಡ್ ಮಾಡಬೇಕಂತ ಇದ್ದೀನಿ, ಸೊ ಅದು ನನಗೆ ಯೂಸ್ಫುಲ್ ಆಗುತ್ತಾ? ಹೌದು. ನೀವು ಆರ್ಮಿಯಲ್ಲಿ ಯಾವುದೇ ಎಕ್ಸಾಮ್ ಬರೀರಿ, ನೇವಿಯಲ್ಲಾದರೂ ಬರೀರಿ, ಇಲ್ಲಾಂದರೆ ಜಸ್ಟ್ ನಮ್ಮ ಸೇನೆಯಲ್ಲಾದರೂ ಬರೀರಿ, ಇಲ್ಲ ಅಂತಂದರೆ ಈ ಏರ್ ಫೋರ್ಸ್ ಎಕ್ಸಾಮ್ ಆದರೂ ಬರೀರಿ ಸರ್. ಸೊ ಈ ಒಂದು ಕ್ಲಾಸ್ ಏನಿದೆಯಲ್ಲ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸರ್. ಆ್ಯಂಡ್ ದೆನ್ ಸರ್ ನಮಗೆ ಕರ್ನಾಟಕದವರಿಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತಾ? ಹೌದು, ಯೂಸ್ಫುಲ್ ಆಗುತ್ತೆ. ಯಾಕಂದರೆ KA ಪ್ಯಾಟರ್ನಲ್ಲಿ ಬರ್ತಾಗಿರ್ತಕ್ಕಂತಹ ಪ್ರಶ್ನೆಗಳೇನಿದಾವಲ್ವಾ, ಸೊ ಆಲ್ಮೋಸ್ಟ್ ನಿಮಗೆ ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳೇ ಆಗಿರ್ತವೆ. ಸೊ ಅದಕ್ಕೆ ಈ ಒಂದು KA ರಿಲೇಟೆಡ್ ಬರೀತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೂ ಸಹ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಯೂಸ್ಫುಲ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಇಷ್ಟು ಇನ್ಫಾರ್ಮೇಷನ್ ಸಾಕು ಅನ್ಸುತ್ತೆ, ಆಲ್ರೆಡಿ 3 ನಿಮಿಷ ಅದೇ ಹೇಳೋದಾಯ್ತು. ಓಕೆ, ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ನಿಮಗೆ ವಿಷಯ ಹೇಳಬೇಕಾಗಿ ಎಂತ ಅಂದರೆ ಇದ್ರದ್ದು PDF. ಓಕೆ, ಇದರ PDF ಏನಿದೆ ಅಲ್ವಾ ನಿಮಗೆ 7 ಸೀರೀಸ್ ಮುಗಿದ ನಂತರ ನಿಮಗೆ PDFನ ಪ್ರೊವೈಡ್ ಮಾಡಲಾಗ್ತದೆ. ಓಕೆ, ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಭಾರತದ ಮೊದಲ ವಿಸ್ಟಾಡೋಮ್ ಜಂಗಲ್ ಸಫಾರಿ ರೈಲನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ. ಓಕೆ, ಸೊ ನನ್ನ ಹಳೆಯ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಏನು ಹೇಳ್ತಿದ್ದೀನಿ ಅಂದರೆ, ಜಸ್ಟ್ 1 ಪೆನ್ ಆ್ಯಂಡ್ ದೆನ್ 1 ಪೇಪರ್ನ ತೊಗೊಂಡು ಕೂತ್ಕೊಳ್ಳಿ. ಸೊ ಈ ಎಲ್ಲ ಪ್ರಶ್ನೆಗಳೇನಿದಾವಲ್ಲ ಆಲ್ಮೋಸ್ಟ್ ನಿಮಗೆ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಆಗಿರ್ತವೆ, ಯಾಕಂದರೆ ಲಾಸ್ಟ್ ಕರೆಂಟ್ ಅಫೇರ್ಸಲ್ಲಿ ಏನೇನು ಮಾಡಿದ್ವಲ್ವಾ, ಸೊ ಅವು ಸಹ ನಿಮಗೆ ಇಲ್ಲಿ ರಿವೈಸ್ ಆಗ್ತವೆ. ಓಕೆ, ನನಗಿದು ಆನ್ಸರ್ ಬರ್ತಿಲ್ವಾ ಅಂದರೆ ಟಿಕ್ ಹಾಕ್ತಾ ಕೊಡಿ. 100ಕ್ಕೆ ನಿಮ್ದು ಎಷ್ಟು ಬಂತು ಅಂದರೆ ನೀವು ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಲಾಸ್ಟ್ ಒಂದು ಕ್ವಶನ್ ಕೇಳಿರ್ತೀನಿ, ಅದಕ್ಕೊಂದು ನೀವು ಕಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ಬನ್ನಿ ಏನಿದೆ ಮೊದಲ ಪ್ರಶ್ನೆ? ಭಾರತದ ಮೊದಲ ವಿಸ್ಟಾಡೋಮ್ ಜಂಗಲ್ ಸಫಾರಿ ರೈಲನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ. ಆಪ್ಷನ್ ಎ ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸರಿ, ಒಂದು ವಿಸ್ಟಾಡೋಮ್ ಜಂಗಲ್ ಸಫಾರಿ ರೈಲನ್ನು ಪ್ರಾರಂಭಿಸಿರ್ತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಜಂಗಲ್ ಸಫಾರಿ ವಿಸ್ಟಾಡೋಮ್ ಎಂಬುವ ಒಂದು ಕೋಚ್ ನಮ್ಮ ಭಾರತದಲ್ಲಿ ಇಲ್ಲ ಅಂತ ಅಲ್ಲ. ಯಾಕೆ ಅಂದರೆ ನೀವು ಈ ಮೈಸೂರಿಂದ ಎಲ್ಲಿಗೆ, ಈ ಮಂಗಳೂರಿಗೆ ಹೋಗೋ ಒಂದು ರೂಟಲ್ಲಿ ನಿಮಗೆ ಸಹ ಈ ಒಂದು ವಿಸ್ಟಾಡೋಮ್ ಕೋಚ್ ಸಿಗ್ತವೆ, ನಿಮಗೆ ಟ್ರೈನಲ್ಲಿ ಸಿಗ್ತಾವಲ್ವಾ, ಟ್ರಾವೆಲ್ ಮಾಡಿದ್ರಲ್ವಾ ಈ ಮೈಸೂರಲ್ಲಿ ಮತ್ತು ಈ ಒಂದು ಮಂಗಳೂರು ಮಧ್ಯೆ ಇದೆ ನೋಡಿ. ಓಕೆ, ಬಟ್ ಜಂಗಲ್ ಸಫಾರಿಗೆ ಅಂತ ಈ ಒಂದು ವಿಸ್ಟಾಡೋಮ್ ಕೋಚ್ನ ಬಳಕೆ ಮಾಡಿರೋದು ಇದು ಮೊಟ್ಟ ಮೊದಲ ಬಾರಿಗೆ. ಎಲ್ಲಿ ಅಂತ ಕೇಳಿದ್ರೆ ಒಂದು ಉತ್ತರ ಪ್ರದೇಶದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಯಾವ ಒಂದು ಜಂಗಲಲ್ಲಿ ಸರ್, ಎಲ್ಲಿ ಅಂತ ಕೇಳಿದ್ರೆ ಇದು ಎರಡನ್ನು ಕನೆಕ್ಟ್ ಮಾಡ್ತದೆ. ಎಲ್ಲಿ ಅಂತಂದರೆ ಒಂದು ದುಧ್ವಾ ಟೈಗರ್ ರಿಸರ್ವ್ ಇಂದ, ಎಲ್ಲಿಂದ ಒಂದು ದುಧ್ವಾ ಟೈಗರ್ ರಿಸರ್ವ್ ಇಂದ ಇನ್ನೊಂದು ಕತರ್ನಿ ಘಾಟ್ ಅಂತ ಹೇಳ್ತೀವಿ. ಸರ್ ಯಾವುದು? ಕತರ್ನಿ ಘಾಟ್ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಇದು ಕನೆಕ್ಟ್ ಮಾಡ್ತದೆ. ಯಾವುದು? ಈ ಒಂದು ವಿಸ್ಟಾಡೋಮ್ ಜಂಗಲಿ ಸಫಾರ್ ರೈಲು. ಓಕೆ, ಇವೆರಡು ಸಹ ಎಲ್ಲಿ ಕಂಡು ಬರ್ತವೆ? ಈ ಒಂದು ದುಧ್ವಾ ಆಗಿರಲಿ ಅಂತ ಈ ಒಂದು ಕತಾರ್ನಿ ಘಾಟ್ ಅನ್ನೋದು ಎಲ್ಲಿ ಕಂಡು ಬರ್ತದೆ ಅಂದರೆ ಇದೇ ಒಂದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ವನ್ಯಜೀವಿ ಅಭಯಾರಣ್ಯಗಳಾಗಿದ್ದಾವೆ. ಓಕೆ, ಆ್ಯಂಡ್ ದೆನ್ ಎರಡನೇ ಪ್ರಶ್ನೆ, 2025ರ ವಿಶ್ವ ಭೂ
ಬ್ಯಾಂಕ್ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಓಕೆ, 2025 ವಿಶ್ವ ಬ್ಯಾಂಕ್ ಭೂ ಸಮ್ಮೇಳನ ಎಲ್ಲಿ ನಡೆದಿದೆ? ಆಪ್ಷನ್ ಎ ಜೆನೆವಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಪ್ಯಾರಿಸ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಲಂಡನ್ ಅಂತ ಇದೆ, ಅಂಡ್ ಆಪ್ಷನ್ ಡಿ ಏನಿದೆ ಅಂದ್ರೆ ಈ ಒಂದು ವಾಷಿಂಗ್ಟನ್ DC ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಯಾವುದು? ವಾಷಿಂಗ್ಟನ್ DC ಅಂತ ಹೇಳ್ತೀವಿ. ಯಾವುದು? ಈ ಒಂದು 2025 ವಿಶ್ವ ಭೂ ಬ್ಯಾಂಕ್ ಸಮ್ಮೇಳನ ಏನಿದೆ ಅಲ್ವಾ, ಈ ಒಂದು ವಿಶ್ವ ಬ್ಯಾಂಕ್ ಭೂ ಸಮ್ಮೇಳನ ಎಲ್ಲಿ ನಡೆದಿದೆ ಅಂದ್ರೆ ಈ ಒಂದು ವಾಷಿಂಗ್ಟನ್ DC ಯಲ್ಲಿ ನಡೆದಿದೆ. ಅಂಡ್ ದೆನ್ ಈ ಒಂದು ವಾಷಿಂಗ್ಟನ್ DC ಯಲ್ಲಿ ಕಂಡುಬರುತ್ತೆ USA ಎಲ್ಲಿ ಕಂಡುಬರುತ್ತೆ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತೀವಿ. ಓಕೆ, ಲಂಡನ್ ಎಲ್ಲಿ ಕಂಡುಬರುತ್ತೆ? UK ಎಲ್ಲಿ ಕಂಡುಬರುತ್ತೆ? ಪ್ಯಾರಿಸ್ ನಿಮಗೆ ಫ್ರಾನ್ಸ್ ಅಲ್ಲಿ ಕಂಡುಬರುತ್ತೆ. ಅಂಡ್ ದೆನ್ ಈ ಒಂದು ಜಿನೆವಾ ಏನಿದೆ ಅಲ್ವಾ, ಅದು ನಿಮಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಂಡುಬರುತ್ತೆ. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಮೂರನೇ ಪ್ರಶ್ನೆ, ಪರಿಸರ 2025 ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟಿಸಿದವರು ಯಾರು ಅಂತ ಕೇಳಿದಾನೆ. ಓಕೆ, ಯಾವುದು? ಈ ಒಂದು ಪರಿಸರ 2025 ಕುರಿತು ರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟಿಸಿದವರು ಯಾರು ಅಂತ. ಯಾರು ಉದ್ಘಾಟನೆ ಮಾಡಿದ್ದಾರೆ? ಆಪ್ಷನ್ ಎ ನರೇಂದ್ರ ಮೋದಿ ಅವರು, ಆಪ್ಷನ್ ಬಿ ಭೂಪೇಂದ್ರ ಯಾದವ್ ಅವರು, ಆಪ್ಷನ್ ಸಿ ಅಮಿತ್ ಶಾ ಅವರು, ಆಪ್ಷನ್ ಡಿ ಏನಿದೆ ಅಂದ್ರೆ ಈ ಒಂದು ದ್ರೌಪದಿ ಮುರ್ಮು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಅಂತ ಹೇಳ್ತೀವಿ. ಯಾರು? ಈ ನಮ್ಮ ದ್ರೌಪದಿ ಮುರ್ಮು ಅವರು. ಯಾರು? ನಮ್ಮ ದ್ರೌಪದಿ ಮುರ್ಮು ಅವರು. ಇವ್ರು ಏನಿದ್ದಾರೆ ಅಂತ ನಮ್ಮ ಭಾರತದ ಪ್ರೆಸಿಡೆಂಟ್ ಆಗಿದ್ದಾರೆ. ಅಂಡ್ ಇದನ್ನ ಆರ್ಗನೈಸ್ ಮಾಡಿದವರು ಯಾರು? ಇದನ್ನ ಹೋಸ್ಟ್ ಮಾಡಿದವರು ಯಾರು ಅಂತ ಕೇಳಿದ್ರೆ ಯಾರು? ಈ ಒಂದು ಪರಿಸರ 2025 ಆರ್ಗನೈಸ್ ಮಾಡಿರ್ತಕ್ಕಂತಹ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಈ ಒಂದು NGT ಅಂತ ಹೇಳ್ತೀವಿ. ಯಾವುದು? ಈ ಒಂದು NGT. ಹಾಗಾದ್ರೆ NGT ಫುಲ್ ಫಾರ್ಮ್ ಏನು? ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸ್ಥಾಪನೆ ಆಗಿರೋದು ಯಾವಾಗ ಅಂತ ಕೇಳಿದ್ರೆ 2010 ಅಂತ ಹೇಳಬೇಕಾಗುತ್ತೆ. ಹೆಸರನ್ನ ಯಾವುದು? ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ. ಸೊ ಇದು ಯಾವುದನ್ನ ಆರ್ಗನೈಸ್ ಮಾಡಿದೆ ಅಂತ ಕೇಳಿದ್ರೆ ಪರಿಸರ 2025 ಕುರಿತು ರಾಷ್ಟ್ರೀಯ ಸಮ್ಮೇಳನವನ್ನ ಆರ್ಗನೈಸ್ ಮಾಡಿದೆ. ಸೊ ಇದನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಮ್ಮ ಭಾರತ ರಾಷ್ಟ್ರಪತಿಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಇದನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇ 2025 ನೇಪಾಳದ ಯಾವ ಹಿಮನದಿಯನ್ನು ಮೃತ ಎಂದು ಘೋಷಿಸಲಾಯಿತು ಅಂತ. ಈ ಕ್ವಶನ್ ನಿಮಗೆ ಡೆಲ್ಲಿ ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ. ಅಂಡ್ ದೆನ್ ಇದನ್ನ NTPC ಎಕ್ಸಾಮ್ ಅಲ್ಲೂ ಸಹ ಕೇಳಿದೆ. ಯಾವುದು? ಈ ಒಂದು ಡೆಡ್ ರಿವರ್ ಬಗ್ಗೆ. ಓಕೆ, ಯಾವುದು? ಈ ಒಂದು ನೇಪಾಳದ ಯಾವ ಹಿಮನದಿಯನ್ನು ಈ ಒಂದು ಮೃತ ಎಂದು ಘೋಷಿಸಲಾಯಿತು ಅಂತ. ಯಾವ ಒಂದು ನದಿ? ಯಾಲ ಹಿಮನದಿ, ಅಂಡ್ ದೆನ್ ಈ ಒಂದು ಕೊಂಬು ಹಿಮನದಿ, ಮೈನ್ ಗ್ಲೇಷಿಯರ್ ಮತ್ತು ಈ ಒಂದು ತುಳಗಿ ಹಿಮನದಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಹೇಳ್ಬೋದಾ? ಯಾವುದು ಸರ್? ಯಾಲ ಗ್ಲೇಷಿಯರ್ ಸರ್. ಯಾವುದು? ಈ ಒಂದು ಯಾಲ ಗ್ಲೇಷಿಯರ್ ಅಂತ ಹೇಳ್ತೀವಿ. ಸೊ ನೇಪಾಳದ ಯಾವ ಹಿಮನದಿಯನ್ನು ಮೃತ ಎಂದು ಘೋಷಿಸಲಾಯಿತು ಅಂತ ಕೇಳಿದ್ರೆ, ಡೆತ್ ಎಂದು ಘೋಷಿಸಲಾಯಿತು ಅಂತ ಕೇಳಿದ್ರೆ ಈ ಒಂದು ಯಾಲ ಹಿಮನದಿ ಅಂತ ಹೇಳ್ತೀವಿ. ಮೀನ್ಸ್ ಅದು ಕಂಪ್ಲೀಟ್ ಆಗಿ ಇನ್ನು ಮುಂದೆ ನಮಗೆ ಕಾಣಕ್ಕೆ ಸಿಗುವುದಿಲ್ಲ. ಯಾವುದು? ಈ ಒಂದು ಯಾಲ ಹಿಮನದಿ ಎಲ್ಲಿ ಕಂಡುಬರುತ್ತೆ? ಅದು ಸರ್ ನೇಪಾಳದಲ್ಲಿ ಕಂಡುಬರುತ್ತೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಕಾಮನ್ವೆಲ್ತ್ ರಾಷ್ಟ್ರಗಳ ಮೊದಲ ಆಫ್ರಿಕನ್ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದವರು ಯಾರು ಅಂತ ಕೇಳಿದ್ದಾರೆ. ಯಾರಿದ್ದಾರೆ ಸರ್? ಈ ಒಂದು ನೋಜ್ಗಿ ಒಕಾಂಜೋ ಐವಲಾ ಅವರು, ಅಂಡ್ ದೆನ್ ಇವರಲ್ಲೂ ಶೆರ್ಲಿ ಬ್ಯಾಚ್ವೆ ಅವರು, ಅಂಡ್ ದೆನ್ ಈ ಒಂದು ಎಲ್ಲಿನ್ ಜಾನ್ಸನ್ ಸರ್ಲಿಫ್ ಅವರು, ಅಂಡ್ ದೆನ್ ಸಾಹಲೆ ವರ್ಕ್ ಜೂಡೆ ಅವರು ಅಂತ ಕೊಟ್ಟಿದ್ದಾರೆ. ಸೊ ಯಾವುದು? ಈ ಒಂದು ಕಾಮನ್ವೆಲ್ತ್ ರಾಷ್ಟ್ರಗಳ ಮೊದಲ ಆಫ್ರಿಕನ್ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದವರು ಯಾರು ಅಂತ. ಸೊ ನಿಮಗೆ ಗೊತ್ತಿರಲಿ, ಮೊದಲ ಅಂತಂದ್ರೆ ಇಂಪಾರ್ಟೆಂಟ್ ಆಗುತ್ತೆ, ಮೊದಲ ಮಹಿಳೆ ಅಂತಂದ್ರೆ ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ದೆನ್ ಮೊದಲ ಆಫ್ರಿಕನ್ ಮಹಿಳೆ ಅಂದ್ರೆ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಸೊ ಯಾರು ಇವರು? ಯಾರು ಹೇಳ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶರ್ಲಿ ಬ್ಯಾಚ್ವೆ ಅವರು. ಸರ್ನ ಯಾರು ಅಂದ್ರೆ ಈ ಒಂದು ಶರ್ಲಿ ಬ್ಯಾಚ್ಲೆ ಅಂತ ಹೇಳ್ತೀವಿ. ಸರ್ನಾ ಸರಿ. ಅಂಡ್ ದೆನ್ ಕ್ರಿಸ್ಟಿನಾ ಕೋವೆಂಟ್ರಿ ಅವರು ಅಲ್ವಾ ಇದಕ್ಕೆ ಆನ್ಸರ್? ಅಲ್ಲ. ಯಾಕೆಂದ್ರೆ ಆ ಒಂದು ಕ್ರಿಸ್ಟಿನಾ ಕೋವೆಂಟ್ರಿ ಅವರು ಏನಿದಾರಲ್ವಾ, ಯಾರು? ಕ್ರಿಸ್ಟಿನಾ ಕೋವೆಂಟ್ರಿ ಅವರು ಈ ಒಲಿಂಪಿಕ್ ನ ಮೊದಲ ಮಹಿಳಾ ಅಧ್ಯಕ್ಷೆ ಆಗಿದ್ದಾರೆ. ಅಂಡ್ ದೆನ್ ಈ ಒಂದು ಒಲಿಂಪಿಕ್ಸ್ ನ ಮೊದಲ ಆಫ್ರಿಕನ್ ಮಹಿಳಾ ಅಧ್ಯಕ್ಷೆ ಆಗಿದ್ದಾರೆ. ಯಾರು? ಈ ಒಂದು ಕ್ರಿಸ್ಟಿನಾ ಕೋವೆಂಟ್ರಿ ಅವರು. ಸರಿನಾ? ಸೊ ಇವ್ರ ಬಗ್ಗೆ ಸಹ ನಿಮಗೆ ಮೊನ್ನೆ ಡೆಲ್ಲಿ ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದ. ಅಂಡ್ ದೆನ್ ಇದನ್ನು ಸಹ ನಿಮಗೆ ಕೇಳ್ತಾನೆ, ಯಾಕೆಂದ್ರೆ ಇವರು ನ್ಯೂಸ್ ಅಲ್ಲಿ ಇದ್ದೇ ಇರ್ತಾರೆ. ಅಂಡ್ ದೆನ್ ನೆಕ್ಸ್ಟ್ ನಿಮಗೆ ಬರ್ತಕ್ಕಂತಹ ಈ ಒಲಿಂಪಿಕ್ಸ್ ರಿಲೇಟೆಡ್ ಸಹ ನಿಮಗೆ ಕೇಳಬಹುದು. ಎಲ್ಲಿ ನಡೀತಾರೆ ನೆಕ್ಸ್ಟ್ ಒಲಿಂಪಿಕ್ಸ್? ಈ ಒಂದು ಲಾಸ್ ಏಂಜಲ್ಸ್ ಅಂತ ಹೇಳ್ತೀವಿ. ಲಾಸ್ ಏಂಜಲ್ಸ್ ಅಲ್ಲಿ ಕಂಡು ಬರುತ್ತೆ ನಿಮಗೆ 2028 ಸೊ ಅದು ಕಂಡು ಬರೋದು ಎಲ್ಲಿ ಅಂತ ಕೇಳಿದ್ರೆ ಒಂದು USA ಅಂತ ಹೇಳ್ತೀವಿ. ಅಲ್ಲಿ ಒಂದು USA ಸೊ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇದ್ದಾರೆ ಅಂದ್ರೆ ಒಂದು USA ದೇಶ ವಹಿಸ್ತಾ ಇದೆ. ಸರ್ ಅದನ್ನ ಹೋಸ್ಟ್ ಮಾಡ್ತಾ ಇದೆ. ಬಟ್ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಈ ನಮ್ಮ ಕ್ರಿಸ್ಟಿನಾ ಕೋವೆಂಟ್ರಿ ಅವರು ಅಂತ ಹೇಳ್ತೀವಿ. ಸರ್ನ ಬಟ್ ಇಲ್ಲಿ ಯಾವ್ದು ಕೇಳಿದಾನೆ ಅಂದ್ರೆ ನಿಮಗೆ ಕಾಮನ್ವೆಲ್ತ್ ರಾಷ್ಟ್ರಗಳ ಮೊದಲ ಆಫ್ರಿಕನ್ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆದವರು ಯಾರು ಅಂತ ಕೇಳಿದಾನೆ. ಯಾರು ಅಂತ ಕೇಳಿದ್ರೆ ಒಂದು ಶರ್ಲಿ ಬ್ಯಾಚ್ವೆ ಅವರು. ಹೇಗೆ? ಶರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವ ತರುವೆ. ನೆನ್ಪಿಟ್ಕೊಳ್ಳಿ, ಶರ್ಲಿ ಬ್ಯಾಚ್ವೆ ಅವರು ನೆನ್ಪಿಳಿತಾರೆ ನಿಮಗೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಆಡಿಯೋ ವಿಜುವಲ್ ಮತ್ತು ಮನರಂಜನಾ ಶೃಂಗಸಭೆ ವೇವ್ಸ್ 2025 ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಎಲ್ಲಿ ನಡೆದಿದೆ ಸರ್ ಇದು? ನವದೆಹಲಿಯಲ್ಲಿ, ಬೆಂಗಳೂರಲ್ಲಿ, ಮುಂಬೈಯಲ್ಲಿ ಮತ್ತು ಹೈದರಾಬಾದಲ್ಲಿ. ಸೊ ಈ ಪ್ರಶ್ನೆ ನಿಮಗೆ ಈ RRB NTPC ಗ್ರಾಜುಯೇಟ್ ಎಕ್ಸಾಮ್ಲಿ ಅಂಡ್ ದೆನ್ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ಲಿ ಎರಡರಲ್ಲೂ ಸಹ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ ಇದು. ಯಾವ್ದು ಇದಕ್ಕೆ ಸರಿಯಾದ ಉತ್ತರ? ಯಾವುದು ಅಂತ ಕೇಳಿದ್ರೆ ಈ ಒಂದು ಮುಂಬೈ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಮುಂಬೈಯಲ್ಲಿ ಒಂದು ವೇವ್ಸ್ ನ ಒಂದು ಶೃಂಗಸಭೆ ನಡೀತದೆ. ಮೀನ್ಸ್ ಈ ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ ಅಂತ ಹೇಳ್ತೀವಿ. ಸರ್ನ ಸೊ ಇದರ ಒಂದು ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು ವೇವ್ಸ್ ನ ಫುಲ್ ಫಾರ್ಮ್ ಸರ್ನ ವಿಶ್ವ ಆಡಿಯೋ ವಿಜುವಲ್ ಮತ್ತು ಮನರಂಜನಾ ಶೃಂಗಸಭೆ ಅಂತ ಹೇಳ್ತೀವಿ. ಓಕೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಲಸೆ ಬಂದ ಮಕ್ಕಳಿಗೆ ಶಿಕ್ಷಣ ನೀಡಲು ಜ್ಯೋತಿ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ ಕೇಳಿದಾನೆ. ಓಕೆ. ಸೊ ಇವಾಗ ನೊಮೆಡಿಕ್ಸ್ ಬರ್ತಾರಲ್ವಾ, ಲೈಕ್ ಇವಾಗ ವಲಸೆ ಬಂದಿರ್ತಾರಲ್ವಾ ಬೇರೆ ಬೇರೆ ರಾಜ್ಯಗಳಿಂದ ಅಂಡ್ ದೆನ್ ಬೇರೆ ಬೇರೆ ಪ್ರದೇಶಗಳಿಂದ. ಸೊ ಅವರಿಗೆ ಆ ಒಂದು ಮಕ್ಕಳಿಗೆ ಶಿಕ್ಷಣವನ್ನು ನೀಡಲು ಈ ಒಂದು ಜ್ಯೋತಿ ಎಂಬ ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ. ಸೊ ಹಾಗಾದ್ರೆ ಆ ಒಂದು ರಾಜ್ಯ ಯಾವುದು ಅಂತ.
ಸೊ ಜ್ಯೋತಿ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕ ಅಂತ ಫೀಲ್ ಬರುತ್ತೆ ನಮಗೆ. ಸೊ ಇಲ್ಲಿ ಕರ್ನಾಟಕ ಅಲ್ಲ, ಸೊ ಅದ್ರ ಬದಲಾಗಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಈ ಒಂದು ಕೇರಳ ಅಂತ ಹೇಳ್ತೀವಿ. ಸರಿನಾ, ಯಾವುದು ಒಂದು ಕೇರಳ. ಸೊ ಕೇರಳದಲ್ಲಿ ಜ್ಯೋತಿ ಬೆಳಗ್ತದಲ್ವಾ ಸಂಕ್ರಮಣಕ್ಕೆ, ಸರಿನಾ. ಸೊ ಆ ಜ್ಯೋತಿ ಅಂತ ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಕೇರಳ ಅಂತ ನೀವು ಆನ್ಸರ್ನ ಹಾಕ್ತೀರಾ. ಓಕೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದೋಹಾ ಡೈಮಂಡ್ ಲೀಗ್ 2025 ಪುರುಷರ ಜಾವ್ಲಿನ್ ಥ್ರೋನಲ್ಲಿ ಚಿನ್ನ ಗೆದ್ದವರು ಯಾರು ಅಂತ. ಸೊ ಅಗೇನ್ ನಿಮಗೆ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಒಂದು ಕ್ವಶನ್ ನಿಮಗೆ, ಯಾವುದು ಒಂದು ದೋಹಾ ಡೈಮಂಡ್ ಲೀಗ್ 2025 ಪುರುಷರ ಜಾವ್ಲಿನ್ ಥ್ರೋನಲ್ಲಿ ಚಿನ್ನವನ್ನ ಗೆದ್ದವರು ಯಾರು ಅಂತ. ಯಾರು ಗೆದ್ದಿದ್ದಾರೆ ಸರ್? ಈ ಒಂದು ಜೂಲಿಯನ್ ವೆಬರ್ ಅವ್ರು ಗೆದ್ದಿದ್ದಾರೆ, ಅಂಡ್ ನೀರಜ್ ಚೋಪ್ರಾ ಅವ್ರು ಗೆದ್ದಿದ್ದಾರೆ, ಅಂಡ್ ಈ ಒಂದು ಆಂಡರ್ಸನ್ ಪೀಟರ್ಸ್ ಅವ್ರು ಗೆದ್ದಿದ್ದಾರೆ, ಅಂಡ್ ದೆನ್ ಈ ಜಕೋಬ್ ವಾಡ್ಲೆಡ್ಜ್ ಅವರು ಗೆದ್ದಿದ್ದಾರೆ. ಸೊ ಅದಕ್ಕೆ ಸರ್ ಉತ್ತರ ಯಾವ್ದಾಗುತ್ತೆ? ಯಾರಾಗ್ತದೆ ಸರ್? ಗ್ರೆನೇಡದ ಆಂಡರ್ಸನ್ ಪೀಟರ್ಸ್ ಅವರಾಗಿದ್ದಾರಾ? ಅಲ್ಲ. ಯಾಕೆ ಅಂತ ಕೇಳಿದ್ರೆ ನಮ್ಮ ಈ ಜೂಲಿಯನ್ ವೆಬರ್ ಅವರು ಗೆದ್ದಿದ್ದಾರೆ. ಯಾರು ಅಂತ ಕೇಳಿದ್ರೆ ಒಂದು ಜೂಲಿಯನ್ ವೆಬರ್ ಅವರು ಅಂತ ಹೇಳ್ತೀವಿ ಸರ್. ಹಾಗಾದ್ರೆ ಸೆಕೆಂಡ್ ಬಂದವರು ಯಾರು ಸರ್? ನಮ್ಮ ಭಾರತದ ನೀರಜ್ ಚೋಪ್ರಾ ಅವರು ಅಂತ ಹೇಳ್ತೀವಿ ಸರ್. ಯಾರು ಈ ಒಂದು ನೀರಜ್ ಚೋಪ್ರಾ ಅವರು. ಫಸ್ಟ್ ಬಂದವರು ಯಾರು ಅಂತ ಕೇಳಿದ್ರೆ ಜೂಲಿಯನ್ ವೆಬರ್ ಅವರು. ಓಕೆ, ಯಾರು? ಜೂಲಿಯನ್ ವೆಬರ್ ಅವರು ಅಂತ ಹೇಳ್ತೀವಿ. ಯಾವ ಒಂದು ಲೀಗಲ್ಲಿ? ದೋಹಾ ಡೈಮಂಡ್ ಲೀಗಲ್ಲಿ ಅಂತ ಹೇಳ್ತೀವಿ. ಸೊ ನಿಮಗೆ ಕೇಳಬಹುದು ಈ ಒಂದು ಡೈಮಂಡ್ ಲೀಗ್ 2025 ಆಯೋಜನೆ ಮಾಡಿರ್ತಕ್ಕಂಥ ದೇಶ ಯಾವುದು ಅಂತ ಅವಾಗ ನೀವು ಹೇಳಬೇಕಾಗತ್ತೆ. ಈ ಒಂದು ದೋಹಾ ಅಂತ. ದೋಹಾ ಹೇಳ್ಕೊಂಡು ಬರುತ್ತೆ ಸರ್ ನಿಮಗೆ ಈ ಒಂದು ಕತಾರ್ನ ರಾಜಧಾನಿ ದೋಹಾ ಅಂತ ಹೇಳ್ತೀವಿ ಸರ್. ಸೊ ಅದು ಸಹ ನಿಮಗೆ ಗೊತ್ತಿರಲಿ ಕೇಳಬಹುದು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯವು ವಾರ್ಷಿಕ ಸಾಂಸ್ಕೃತಿಕ ಉತ್ಸವ ಶಿರುಯಿ ಲಿಲ್ಲಿ ಉತ್ಸವವನ್ನು ಆಚರಿಸಿತು ಅಂತ. ಸರ್ನ ಯಾವ ರಾಜ್ಯ ಸರ್? ನಾಗಾಲ್ಯಾಂಡ್, ಮಣಿಪುರ, ಅಸ್ಸಾಂ ಮತ್ತು ಮಿಜೋರಾಂ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಮಣಿಪುರ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮಣಿಪುರ ಅಂತ ಹೇಳ್ತೇವೆ. ಓಕೆ, ಈ ಒಂದು ಮಣಿಪುರದಲ್ಲಿ ನಾವೇನು ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಈ ಒಂದು ಶಿರುಯಿ ಲಿಲ್ಲಿ ಎಂಬ ಒಂದು ಫೆಸ್ಟಿವಲ್ನ, ಈ ಒಂದು ಉತ್ಸವವನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಯಾವುದು? ಶಿರುಯಿ ಲಿಲ್ಲಿ ಅನ್ನೋದು. ಓಕೆ, ಲಿಲ್ಲಿಯಲ್ಲಿ ಈ ಒಂದು ಮಣಿಯನ್ನು ಕೈಯಲ್ಲಿ ಹಾಕೊಂಡವ್ರು ಅವ್ರು ಹೇಗೆ ಲಿಲ್ಲಿ ಥರ ಚೆನ್ನಾಗಿ ಕಾಣ್ತಿರ್ತಾರೆ, ಸರಿನಾ. ಸೊ ಹಾಗೆ ನೀವು ನೆನ್ಪಿಟ್ಕೊಳ್ಳಿ ಮಣಿಪುರ ಮತ್ತು ಈ ಒಂದು ಶಿರುಯಿ ಲಿಲ್ಲಿ ನಿಮ್ಗೆ ನೆನಪು ಉಳಿತದೆ. ಸೊ ಇದು ನಿಮಗೆ ಸ್ಟ್ಯಾಟಿಕಲ್ಲೂ ಸಹ ಕೇಳ್ಬೋದು, ಆ್ಯಂಡ್ ದೆನ್ ನಿಮಗೆ ಇದು ಕರೆಂಟ್ ಅಫೇರ್ಸಲ್ಲೂ ಸಹ ನಿಮಗೆ ಈ ಒಂದು ಪ್ರಶ್ನೆನ ಪಿಕ್ ಮಾಡ್ಬೋದು. ಸೊ ಅದಕ್ಕೆ ಎರಡು ಆ್ಯಂಗಲಲ್ಲಿ ಕೇಳೋದ್ರಿಂದ ಸೊ ಇದು ಬಹುಮುಖ ಪ್ರತಿಭೆ ಆಗಿರುತ್ತೆ ಈ ಒಂದು ಪ್ರಶ್ನೆ. ಸೊ ಅದಕ್ಕೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನ್ಯಾಯಾಂಗ ಸಹಕಾರವನ್ನು ಹೆಚ್ಚಿಸಲು ಭಾರತದ ಸುಪ್ರೀಂ ಕೋರ್ಟ್ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ. ಯಾವ ದೇಶದೊಂದಿಗೆ ಸಹಿ ಹಾಕಿದೆ ಸರ್? ಯಾವುದು? ಈ ಒಂದು ನ್ಯಾಯಾಂಗ ಸಹಕಾರವನ್ನು ಹೆಚ್ಚಿಸಲು ಭಾರತದ ಸುಪ್ರೀಂ ಕೋರ್ಟ್ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಯಾವ ದೇಶ ಹೇಳ್ಬೋದಾ? ಯಾವುದು? ಭೂತಾನ್, ನೇಪಾಳ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನ್. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಸರ್ ಈ ನಮ್ಮ ನೇಪಾಳ. ಹೌದಾ? ನೇಪಾಳ ಆಗುತ್ತೆ ಇದಕ್ಕೆ ಸರಿ ಉತ್ತರ. ಹೌದು ಸರ್, ಈ ಒಂದು ನೇಪಾಳ ಅಂತ ಹೇಳ್ತೀವಿ, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ನ್ಯಾಯಾಂಗ ಸಹಕಾರವನ್ನು ಹೆಚ್ಚಿಸಲು ಭಾರತ ಸುಪ್ರೀಂ ಕೋರ್ಟ್ ಯಾವ ದೇಶದೊಂದಿಗೆ ಸಹ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ರೆ ನೇಪಾಳದೊಂದಿಗೆ ಇದು ಸಹಿಯನ್ನು ಹಾಕಿದೆ. ಯಾವ ದೇಶ? ನಮ್ಮ ಭಾರತ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 37ನೇ ಕಥಕ್ ಮಹೋತ್ಸವ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. 37ನೇ ಈ ಕಥಕ್ ಮಹೋತ್ಸವ 2025 ಎಲ್ಲಿ ನಡೆಯಿತು ಅಂತ. ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ನವದೆಹಲಿಯಲ್ಲಿ ನಡೆದಿದೆ. ಎಲ್ಲಿ ನಡೆದಿದೆ? ಈ ಒಂದು ನವದೆಹಲಿಯಲ್ಲಿ ನಡೆದಿದೆ ಸರ್. ಕಥಕ್ ಅನ್ನುವುದು ಈ ಉತ್ತರ ಪ್ರದೇಶದ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಅಲ್ವಾ. ಸೊ ಉತ್ತರ ಪ್ರದೇಶ ಅಂತಂದ್ರೆ ಲಕ್ನೋ ಆಗಬೇಕಲ್ವಾ? ಅಲ್ಲ, ಸರಿನಾ. ಸೊ ಇಲ್ಲಿ ಮಹೋತ್ಸವ ಅಂತ ಕೇಳಿದಾನೆ. ಸೊ ಮಹೋತ್ಸವ ಎಲ್ಲಿ ಬೇಕಾದರೂ ಆಯೋಜನೆ ಮಾಡ್ಬೋದು. ಓಕೆ, ಯಕ್ಷಗಾನ ಈ ಒಂದು ಮಹೋತ್ಸವ ಅಂತ ಹೇಳಿ ನಿಮಗೆ ಅದನ್ನು ಮುಂಬೈಲಿ ಆಯೋಜನೆ ಮಾಡಬಹುದು. ಹೌದು, ಬರುತ್ತೆ. ಬಟ್ ಯಕ್ಷಗಾನ ಯಾವ ರಾಜ್ಯದ್ದು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಕರ್ನಾಟಕದ್ದು ಅಂತ. ಬಟ್ ಅದನ್ನು ಆಯೋಜನೆ ಬೇರೆ ಎಲ್ಲಿ ಬೇಕಾದರೂ ಮಾಡ್ಬೋದಲ್ವಾ ಆ ಒಂದು ಉತ್ಸವಗಳನ್ನು, ಹಬ್ಬಗಳನ್ನು. ಸೊ ಅದನ್ನು ಆ ರೀತಿ ಒಂದು ಮಹೋತ್ಸವವನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಈ ಒಂದು ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದೆ, ಸರಿನಾ. ಸೊ ಇದನ್ನು ನೀವು ಫಸ್ಟ್ ಆಪ್ಷನ್ ಇತ್ತು ಅಂದರೆ ಇನ್ನೂ ಸಹ ಇಗ್ನೋರ್ ಮಾಡ್ತೀರಾ. ಫಸ್ಟ್ ಆಪ್ಷನ್ ಏನಿರುತ್ತಲ್ವ ಅದು ಆಲ್ಮೋಸ್ಟ್ ಇಗ್ನೋರೇಬಲ್ ಆಪ್ಷನ್ ಇರುತ್ತೆ. ಸೊ ಅದಕ್ಕೆ ಇಗ್ನೋರ್ ಮಾಡಿಬಿಡಿ. ಸೊ ಇದನ್ನು ಫಸ್ಟ್ ಆಪ್ಷನ್ ನೀವು ಟಿಕ್ ಹಾಕಿ. ಯಾವುದು ಅಂತ ಕೇಳಿದ್ರೆ ಈ ಒಂದು ನವದೆಹಲಿ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಸರ್ ಯಾರನ್ನು ನೇಮಿಸಲಾಗಿದೆ? ಯಾರನ್ನ? ಈ ಒಂದು ನಿಧಿ ತಿವಾರಿ ಅವರನ್ನ, ಸ್ಮಿತಾ ಸಬರ್ವಾಲ್ ಅವರನ್ನ, ರಾಜೀವ್ ಗೌಬಾ ಅವರನ್ನ, ಅಂದರೆ ಈ ಒಂದು ಅಜಿತ್ ದೋವಲ್ ಅವರನ್ನ. ಸೊ ಇದಕ್ಕೆ ಸರಿ ಉತ್ತರ ಯಾವುದಕ್ಕೆ ಸರ್? ಇದಕ್ಕೆ ಸರಿ ಉತ್ತರ ಬಂದ್ಬಿಟ್ಟು ಸರ್ ನಿಧಿ ತಿವಾರಿ ಅಂತ ಹೇಳ್ತೀವಿ ಸರ್ನ. ಯಾವುದು? ಈ ಒಂದು ಖಾಸಗಿ ಕಾರ್ಯದರ್ಶಿ ಅಂತ ಹೇಳ್ತೀವಿ, ಮೀನ್ಸ್ ಪ್ರೈವೇಟ್ ಸೆಕ್ರೆಟರಿ ಅಂತ ಹೇಳ್ತೀವಿ ಸರ್ನ. ಯಾರ ಪ್ರೈವೇಟ್ ಸೆಕ್ರೆಟರಿ? ನಮ್ಮ ಭಾರತದ ಪ್ರಧಾನಮಂತ್ರಿಯ ಪ್ರೈವೇಟ್ ಸೆಕ್ರೆಟರಿ ಯಾರು? ಈ ಒಂದು ನಿಧಿ ತಿವಾರಿ ಅವರು. ಓಕೆ, ಸೊ ಅಗೇನ್ ನಿಮಗೆ RRB NTPC ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಸರ್. ಅಂಡ್ ಇದನ್ನ SSC CGL ಮತ್ತೆ CGS ಅಲ್ಲಿ ಕೇಳಿಲ್ವಾ? ಸೊ ಮೀನ್ಸ್ ಅಲ್ಲಿಯ ಪ್ರಶ್ನೆಗಳು ಮ್ಯಾಕ್ಸಿಮಮ್ ಸಿಕ್ಕಿಲ್ಲ. ಸೊ ಆದ ಕಾರಣದಿಂದ ಅಲ್ಲಿ ನಿಮಗೆ ಇದು ಕೇಳಿದಾರೋ ಇಲ್ವಾ ಅಂತ ಗೊತ್ತಾಗಿಲ್ಲ. ಬಟ್ ಎಕ್ಸಾಮಲ್ಲಿ ಅದು ಏನಾದರೂ ಪ್ರಶ್ನೆಗಳು ಬಂತು ಅಂದರೆ, ಔಟ್ ಆಯಿತು ಅಂದರೆ ಓಕೆ ಗೊತ್ತಾಗುತ್ತೆ. ಓಕೆ, ಈ ಪ್ರಶ್ನೆಗಳು ಅಲ್ಲಿ ಸಹ ಬಂದಿತ್ತು ಅಂತ. ಯಾಕಂದರೆ ಈ ಒಂದು SSC ಅವರು ಏನಿದಾರಲ್ವಾ ಜಾಸ್ತಿ ಸ್ವಲ್ಪ ಮೋಸ್ಟ್ ಇವಾಗ ಇಡಿಕ್ವಿಟಿ ಬಂದಿರೋದ್ರಿಂದ ಪ್ರಶ್ನೆಗಳು ಜಾಸ್ತಿ ಸಿಗ್ತಾ ಇಲ್ಲ. ಮೀನ್ಸ್ ಅವರು ಬೇಗ ಸಹ ಹೊರಗಡೆ ಬಿಡ್ತಾ ಇಲ್ಲ. ಓಕೆ, ಸೊ ಆದ ಕಾರಣದಿಂದ ಬಟ್ ಅಲ್ಲಿ ಸಹ ಬಂದಿರುತ್ತೆ. ಬಟ್
ನೀವು ನೋಡ್ಕೋಬೇಕು ಆ್ಯಂಡ್ ನೆನ್ಪಿಟ್ಕೊಳ್ಬೇಕಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, T20 ಕ್ರಿಕೆಟ್ನಲ್ಲಿ 13,000 ರನ್ನನ್ನು ಗಳಿಸಿರ್ತಕ್ಕಂತಹ ಭಾರತ ಮೊದಲಿಗ ಯಾರು ಅಂತ ಕೇಳಿದ್ದಾರೆ. ಯಾರು ಸರ್ ಇವರು 13,000 ರನ್ಗಳನ್ನು ಗಳಿಸಿದ್ದಾರೆ? ಯಾರಾಗಿರ್ತಾರೆ? ಸೊ ಅವರು ಒನ್ ಆ್ಯಂಡ್ ಓನ್ಲಿ ಯಾರು? ವಿರಾಟ್ ಕೊಹ್ಲಿಯವನ್ನೇ ಆಗಿರಬೇಕು. ಯಾರು ಅಂತ ಕೇಳಿದ್ರೆ ಒಂದು ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 2035 ಫಿಫಾ ಮಹಿಳಾ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸಲಿದೆ ಅಂತ ಕೇಳಿದ್ದಾನೆ. ಯಾವ ದೇಶ ಇದನ್ನು ಆಯೋಜನೆ ಮಾಡಲಾಗಿದೆ ಸರ್? ಮಾಡ್ತದೆ. ಯಾವ ದೇಶ ಅಂತ ಕೇಳಿದ್ರೆ ಒಂದು UK ಅಂತ ಹೇಳ್ತೀವಿ. ಯಾವುದು? ಈ ಒಂದು UK, ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ. UK ಅಲ್ಲಿ ಇಲ್ಲ ಅಂದರೆ ನಿಮಗೆ ಆಪ್ಷನ್ ಇಂಗ್ಲೆಂಡ್ ಕೊಟ್ಟರೆ ಓಕೆ, ಇಂಗ್ಲೆಂಡೇ ನೀವು ಆನ್ಸರ್ ಹಾಕಿ. ಓಕೆ, ಸೊ ನಿಮಗೆ ಇದನ್ನು ಕೊಡ್ಬೋದು, ಇಲ್ಲ ಅಂದರೆ ಇದನ್ನು ಸಹ ಕೊಡ್ಬೋದು. ಓಕೆ, ಯಾವುದು? UK ಇಲ್ಲ ಅಂತಂದರೆ ಇಂಗ್ಲೆಂಡ್ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸರ್ಕಾರವು ಕೋಟಿ ವೆಚ್ಚದಲ್ಲಿ ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅನ್ನು ಪ್ರಾರಂಭಿಸಿದೆ ಅಂತ. ಎಷ್ಟು ವೆಚ್ಚದಲ್ಲಿ ಹೇಳ್ಬೋದಾ? ಎಷ್ಟು ಸರ್? 34,300 ಕೋಟಿ ವೆಚ್ಚದಲ್ಲಿ ಈ ಒಂದು ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅನ್ನು ಪ್ರಾರಂಭಿಸಿದೆ. ಯಾವ ಸರ್ಕಾರ? ನಮ್ಮ ಭಾರತ ಸರ್ಕಾರ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯವನ್ನು ಹೊಸ ವನ್ಯಜೀವಿ ಅಭಯಾರಣ್ಯವಾಗಿ ಸ್ಥಾಪಿಸಿತು ಅಂತ? ಓಕೆ, ಸೊ ಯಾವ ರಾಜ್ಯ ಸರ್? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಡಿ ಛತ್ತೀಸ್ಗಢ, ಆಪ್ಷನ್ ಸಿ ಏನಿದೆ ಅಂದರೆ ಉತ್ತರ ಪ್ರದೇಶ, ಆಪ್ಷನ್ ಡಿ ಏನಿದೆ ಅಂದರೆ ಈ ಒಂದು ಮಹಾರಾಷ್ಟ್ರ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಸೊ ಲಾಸ್ಟ್ 2025 ಜುಲೈಯಲ್ಲಿ ಅಥವಾ ಜೂನಲ್ಲಿ ಅಗ್ನಿವೀರ್ ಎಕ್ಸಾಮ್ ನಡೀತಲ್ವಾ? ಅಗ್ನಿವೀರ್ ಎಕ್ಸಾಮಲ್ಲಿ ಫಸ್ಟ್ ಶಿಫ್ಟಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯವನ್ನು ಇತ್ತೀಚೆಗೆ ಯಾವ ರಾಜ್ಯ ಸ್ಥಾಪಿಸಿದೆ ಅಂತ? ಯಾವ ರಾಜ್ಯ ಅಂದರೆ ಮಧ್ಯಪ್ರದೇಶ ರಾಜ್ಯ. ಆ್ಯಂಡ್ ದೆನ್ ದ ಸೇಮ್ ಕ್ವಶನ್ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆ್ಯಂಡ್ ದೆನ್ ದ ಸೇಮ್ ಕ್ವಶನ್ ಡೆಲ್ಲಿ ಪೊಲೀಸ್ ಎಕ್ಸಾಮಲ್ಲೂ ಸಹ ಕೇಳಿದ್ದಾನೆ. ಓಕೆ, ಯಾವುದು? ಈ ಒಂದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯ. ಯಾಕಂದರೆ ವ್ಯಕ್ತಿಯು ಫಸ್ಟ್, ಆ ವ್ಯಕ್ತಿ ಗ್ರೇಟ್ ಇದ್ದಾರೆ. ಸೊ ಆ ವ್ಯಕ್ತಿ ಹೆಸರಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಅಭಯಾರಣ್ಯ ಏನಿದಲ್ವ ಅದು ಸಹ ಗ್ರೇಟ್ ಆಗುತ್ತೆ ಅಂತ. ಸೊ ಆ ಒಂದು ಮೈಂಡ್ ಸೆಟ್ಟಿಂದ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಿರ್ತಾನೆ, ಸರಿನಾ? ಸೊ ಅದಕ್ಕೆ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಈ ಒಂದು ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕುಮುದಿನಿ ಲಖಿಯಾ ಅವರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಪ್ರಸಿದ್ಧರಾಗಿದ್ದರು ಅಂತ ಕೇಳಿದ್ದೇನೆ. ಸರಿನಾ, ಯಾವುದಕ್ಕೆ ಇವರು ಪ್ರಸಿದ್ಧರಾಗಿದ್ದರು ಕುಮುದಿನಿ ಲಖಿಯಾ ಅವರು? ಯಾವುದಕ್ಕೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಯಾವುದು? ಈ ಒಂದು ಕಥಕ್ಗೆ. ಓಕೆ, ಯಾವುದು? ಈ ಒಂದು ಕಥಕ್ಗೆ. ಹಾಗಾದರೆ 37ನೇ ಕಥಕ್ ಮಹೋತ್ಸವ ಎಲ್ಲಿ ನಡೆಯಿತು ಸರ್? ಲಕ್ನೋ? ಇಲ್ಲ, ನವದೆಹಲಿ. ಕರೆಕ್ಟಾ? ಓಕೆ, ಕರೆಕ್ಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2024-25 ಇಂಡಿಯನ್ ಸೂಪರ್ ಲೀಗ್ ISL ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದಾನೆ. ಓಕೆ, ಈ ಒಂದು ಇಂಡಿಯನ್ ಸೂಪರ್ ಲೀಗ್ನ ಗೆದ್ದಿರ್ತಕ್ಕಂಥ ಒಂದು ತಂಡ ಯಾವುದು? ಯಾವ ತಂಡ ಗೆದ್ದಿದೆ ಇದನ್ನು ಸರ್? ಇದನ್ನು ಮೋಹನ್ ಬಾಗನ್ ಅವರು ಗೆದ್ದಿದ್ದಾರೆ. ಹೌದು, ಈ ಒಂದು ಮೋಹನ್ ಬಾಗನ್ ತಂಡ ಏನಿದೆ ಅಲ್ವಾ, ಈ ಒಂದು ISL ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಒಂದು ತಂಡವಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಬಹುರಾಷ್ಟ್ರೀಯ ವಾಯು ಯುದ್ಧ ವ್ಯಾಯಾಮ ಮರುಭೂಮಿ ಧ್ವಜ 10 ಆಯೋಜಿಸಿತು ಅಂತ ಕೇಳ್ತಾನೆ. ಸರ್ನ ಯಾವುದು ಈ ಒಂದು ಡೆಸರ್ಟ್ ಫ್ಲಾಗ್ 10 ಆಯೋಜನೆ ಮಾಡಿದೆ? ಯಾರು ಆಯೋಜನೆ ಮಾಡಿದ್ದಾರೆ ಸರ್? UAE ಅವರು. ಯಾರು? ಈ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಾರಿ ನಿರ್ದೇಶನಾಲಯದ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದೇನೆ. ಓಕೆ, ಸೊ ಯಾರು? ಈ ಒಂದು ಇಡಿ ಅಂತ ಹೇಳ್ತೀವಲ್ವಾ? ಸೊ ಆ ಒಂದು ಇಡಿ ಅಥವಾ ಈ ಒಂದು ಜಾರಿ ನಿರ್ದೇಶನಾಲಯದ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಯಾರು? ಈ ಒಂದು ರಾಹುಲ್ ನವೀನ್ ಅಂತ ಹೇಳಬೇಕಾಗುತ್ತೆ. ಯಾರು? ಈ ಒಂದು ರಾಹುಲ್ ನವೀನ್ ಅವರನ್ನು ನೇಮಿಸಿದೆ. ಯಾವುದನ್ನಾಗಿ? ಈ ಒಂದು ನಿರ್ದೇಶಕರನ್ನಾಗಿ ನೇಮಿಸಿದೆ. ಓಕೆ, ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ನಿಮಗೆ. ಸರ್ ಇಲ್ಲಿವರೆಗೂ ಹೇಳಿರೋದು ಇಂಪಾರ್ಟೆಂಟ್ ಅಲ್ವಾ? ಇಂಪಾರ್ಟೆಂಟ್, ಅದು ಸಹ ನಿಮಗೆ ಇಂಪಾರ್ಟೆಂಟ್. ಬಟ್ ಇದು ನಿಮಗೆ ಮತ್ತೆ ನೋಡೋಕ್ಕೆ ಸಿಗುವುದಿಲ್ಲ ಇದು ಕರೆಂಟ್ ಅಫೇರ್ಸಲ್ಲಿ. ಬೇರೆ ನೀವು ಮ್ಯಾಗ್ಝಿನ್ಗಳೆಲ್ಲವೂ ಸಹ ಓದಿರ್ತೀರಾ. ಓಕೆ, ಸೊ ಇಲ್ಲಾಂದರೆ ಓದ್ತಿರ್ತೀರಾ, ಇಲ್ಲಾಂದರೆ ಮತ್ತೆ ಏನಾದರೂ ರಿವೈಸ್ ಮಾಡ್ತಿರ್ತೀರಾ. ಸೊ ಅಲ್ಲಿ ನಿಮಗೆ ಸಿಗದೇ ಇರತಕ್ಕಂಥ ಪ್ರಶ್ನೆ ಇದು. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ಈ ಒಂದು ಜಾರಿ ನಿರ್ದೇಶನಾಲಯದ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಒಂದು ರಾಹುಲ್ ನವೀನ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2024 ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ಪ್ರಧಾನಮಂತ್ರಿ ಪ್ರಶಸ್ತಿಯನ್ನು ಗೆದ್ದ ಅರ್ಜಿ ಯಾವುದು ಅಂತ ಕೇಳಿದ್ದೇನೆ. ಸರ್ ಯಾವ್ದು ಗೆದ್ದಿದೆ? ಇದನ್ನು ಹೇಳ್ಬೋದಾ? ಯಾವ್ದು ಗೆದ್ದಿದೆ? ಮೀನ್ಸ್ ಒಂದು ಅಡ್ಮಿನಿಸ್ಟ್ರೇಷನ್ ಯಾವುದು ಗೆದ್ದಿದೆ ಅಂತ ಕೇಳಿದ್ರೆ ಒಂದು ಪೋಷಣ್ ಟ್ರ್ಯಾಕರ್ ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು ಪೋಷಣ್ ಟ್ರ್ಯಾಕರ್. ಓಕೆ, ಯಾವುದು ಅಂದರೆ ಈ ಒಂದು ಆಪ್ಷನ್ ಎ ಪೋಷಣ್ ಟ್ರ್ಯಾಕರ್ ಏನಿದೆ ಅಲ್ವಾ, ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ಪ್ರಧಾನಮಂತ್ರಿ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂತಹ ಒಂದು ಈ ಪೋರ್ಟಲ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮವನ್ನು ಎಲ್ಲಿ ಸ್ಥಾಪಿಸಲಾಗುತ್ತದೆ ಅಂತ ಕೇಳಿದ್ದೇನೆ. ಸರ್ ಯಾವುದು? ಈ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮವನ್ನು ಎಲ್ಲಿ ಸ್ಥಾಪಿಸಲಾಗುತ್ತದೆ? ಅಮರಾವತಿ, ಹೈದರಾಬಾದ್, ಬೆಂಗಳೂರು ಮತ್ತು ಈ ಒಂದು ಪುಣೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಅಮರಾವತಿ. ಅಮರಾವತಿ ಎಲ್ಲಿ ಕಂಡು ಬರುತ್ತೆ ಸರ್? ಈ ಒಂದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸರ್ ಇಲ್ಲಿ ಒಂದು ಆಂಧ್ರ ಪ್ರದೇಶದಲ್ಲಿ ಅಂತ ಹೇಳ್ತೀವಿ. ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮವನ್ನು ಸ್ಥಾಪಿಸಲಾಗಿರ್ತಕ್ಕಂತಹ ಒಂದು ಸಿಟಿ ಯಾವುದು ಅಂತ ಕೇಳಿದ್ರೆ ಒಂದು ಅಮರಾವತಿ ಅಂತ ಹೇಳಬೇಕಾಗುತ್ತೆ. ರಾಜ್ಯ ಯಾವುದು ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ಅಂತ ಹೇಳಬೇಕಾಗುತ್ತೆ. ಸರ್ ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದಾನೆ. ಓಕೆ, ಯಾರಿಗೆ ನೀಡಲಾಗಿದೆ ಸರ್? ಇದು ನಿಮಗೆ SSCಯ ಫೇವರೇಟ್ ಕ್ವಶನ್ ನೋಡಿ. ಇದು ಯಾವುದು? ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ ರತನ್ ಟಾಟಾ ಅವರಿಗೆ, ಮುಖೇಶ್ ಅಂಬಾನಿ ಅವರಿಗೆ, ನಾರಾಯಣ್ ಮೂರ್ತಿ ಅವರಿಗೆ, ಕುಮಾರ್ ಮಂಗಲಂ ಬಿರ್ಲಾ ಅವರಿಗೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಈ ಬಿರ್ಲಾ ಗ್ರೂಪ್ ಆಫ್
ಕಂಪ್ನೀಸ್ ಓನರ್ ಆಗಿರ್ತಕ್ಕಂತಹ ಕುಮಾರ್ ಮಂಗಲಂ ಬಿರ್ಲಾ ಅವರಿಗೆ ಇದನ್ನು ನೀಡಲಾಗಿದೆ. ಹೆಸರನ್ನ ಯಾವುದನ್ನ ಒಂದು ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ ಅಂತ ಹೇಳ್ತೀವಿ. ಯಾರಿಗೆ ನೀಡಲಾಗಿದೆ? ಈ ಒಂದು ಕುಮಾರ್ ಮಂಗಲಂ ಬಿರ್ಲಾ ಅಂತ ಹೇಳ್ತೀವಿ ಸರ್ನ. ಸೊ ಇವರು ಪುರುಷರಿದ್ದಾರೆ, ಮಹಿಳೆ ಅಲ್ಲ, ಪುರುಷರು ಇವರು. ಓಕೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಭಾರತ ಕಂದಾಯ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಸರ್, ಕಂದಾಯ ಕಾರ್ಯದರ್ಶಿ ಅಂದ್ರೆ ಏನು? ರೆವೆನ್ಯೂ ಸೆಕ್ರೆಟರಿ ಅಂತ ಹೇಳ್ತೀವಿ. ಯಾರನ್ನು ನೇಮಿಸಲಾಗಿದೆ ಸರ್? ಅರವಿಂದ್ ಶ್ರೀವಾತ್ಸವ್ ಅವರು, ಅಜಯ್ ಸೇಠ್ ಅವರು ಯಾರಾಗ್ತಾರೆ ಸರ್? ಅರವಿಂದ್ ಶ್ರೀನಿವಾತ್ಸವ್ ಅಂತ ಹೇಳ್ತೀವಿ ಸರ್ನ. ಯಾರು? ಈ ಒಂದು ಅರವಿಂದ್ ಶ್ರೀವಾತ್ಸವ್ ಅವರನ್ನು ಕಂದಾಯ ಕಾರ್ಯದರ್ಶಿಯಾಗಿ ಇಲ್ಲ ಅಂತಂದರೆ ಈ ರೆವೆನ್ಯೂ ಸೆಕ್ರೆಟರಿ ಆಗಿ ನೇಮಿಸಲಾಗಿದೆ ಅಂತ ಹೇಳಬೇಕಾಗುತ್ತೆ ಸರ್ನ. ಯಾರನ್ನ? ಈ ಒಂದು ಅರವಿಂದ್ ಶ್ರೀವಾತ್ಸವ್ ಅವರನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂಥರ ಪ್ರಾಣಿ ರಕ್ಷಣಾ ಮತ್ತು ಸಂರಕ್ಷಣಾ ಕೇಂದ್ರವನ್ನು ಉದ್ಘಾಟಿಸಿದವರು ಯಾರು ಅಂತ. ಯಾರು ಉದ್ಘಾಟನೆ ಮಾಡಿದ್ದಾರೆ ಇದನ್ನು? ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇದನ್ನು? ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಜಾಮ್ನಗರಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸರ್. ಜಾಮ್ನಗರ ಎಲ್ಲಿ ಕಂಡುಬರುತ್ತೆ ಸರ್? ಸರ್, ಗುಜರಾತಲ್ಲಿ ಕಂಡುಬರುತ್ತೆ ಸರ್. ಹಾಗಾದರೆ ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಪ್ರಧಾನಮಂತ್ರಿ, ಮೀನ್ಸ್ ನಮ್ಮ ಭಾರತ ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗಾದರೆ ಇದನ್ನು ಫೌಂಡೇಶನ್ ಯಾರು ಮಾಡಿದರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ರಿಲಯನ್ಸ್ ಗ್ರೂಪ್ ಆಫ್ ಕಂಪ್ನೀಸ್ ಏನಿದೆ ಅಲ್ವಾ, ಅದರ ಓನರ್ ಆಗಿರ್ತಕ್ಕಂಥ ಈ ಅನಂತ್ ಅಂಬಾನಿ ಅವರು ಇದನ್ನು ಬಿಲ್ಡನ್ನು ಮಾಡಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾವುದು? ಈ ಒಂದು ಒಂಥರ ಪ್ರಾಣಿ ರಕ್ಷಣಾ ಮತ್ತು ಸಂರಕ್ಷಣಾ ಕೇಂದ್ರವನ್ನು ಎಲ್ಲಿ? ಜಾಮ್ನಗರದಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗದ್ದೆ ವಾಯ್ಸ್ ಯೂಸ್ಗಾಗಿ ರಾಮ್ಸರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಅಂತ. ಓಕೆ. ರಾಮ್ಸರ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಯಾರು? ಇದನ್ನು ನಿಮಗೆ ಯಾವಾಗಲೂ ಹೇಳಿದ್ದೆ ಅಂತ ಇವಾಗಲೂ ಹೇಳ್ತಿದ್ದೀನಿ ಸರ್. ಇದು ಪ್ರಶ್ನೆ ಬಂದೇ ಬರುತ್ತೆ. ಇದನ್ನು ಸ್ಟಾರ್ ಮಾರ್ಕ್ ಆಗಿದ್ದೇನೆ ಅಂದರೆ ಇದು ಇಂಪಾರ್ಟೆಂಟ್ ಅಂತ ಅಲ್ಲ. ಸೊ ಇದು ನಿಮಗೆ ಮೋರ್ ದೆನ್ 2 ಟೈಮ್ಸ್ ಇದು ನಿಮಗೆ ಎಕ್ಸಾಮಲ್ಲಿ ಬರುತ್ತೆ ಅಂತ ಇದರ ಅರ್ಥ. ಓಕೆ. ಮೀನ್ಸ್ ಮೋರ್ ದೆನ್ 2 ಟೈಮ್ಸ್ ಬಂದೇ ಬರುತ್ತೆ. ಆಲ್ರೆಡಿ ಇದು ನಿಮಗೆ 2 ಸರಿ ಕೇಳಿದೆ ನಿಮಗೆ ಈ ಒಂದು ಪ್ರಶ್ನೆನ. ಯಾರಿದ್ದಾರೆ ಸರ್? ಮಾಧವ್ ಗಾಡ್ಗಿಲ್ ಅವರ? ಹೌದು, ಇದೇ ಒಂದು ಮಾಧವ್ ಗಾಡ್ಗಿಲ್ ಅವರು. ಆ್ಯಂಡ್ ಈ ಒಂದು ಕ್ವಶನ್ ನಿಮಗೆ ಮತ್ತೆ ಈ ವರ್ಷ ನೋಡೋಕೆ ಸಿಗುತ್ತೆ. ಜಸ್ಟ್ ಬಿಕಾಸ್ ಯಾಕೆ? ಸೊ ಇವರು ನಮ್ಮನ್ನೆಲ್ಲ ಮೀನ್ಸ್ ನಿಮ್ಮನ್ನೆಲ್ಲರನ್ನೂ ಸಹ ಬಿಟ್ಟು ಅಗಲಿದ್ದಾರೆ ಇದೇ ವರ್ಷ ಸರ್ನ. ಸೊ ಆದ ಕಾರಣದಿಂದ ಇವರ ಮೇಲೆ ನಿಮಗೆ ಪ್ರಶ್ನೆ ಕೇಳ್ಬೋದು. ಯಾರು? ಈ ಒಂದು ಮಾಧವ್ ಗಾಡ್ಗಿಲ್ ಅವರು ಅಂತ ಹೇಳ್ತೀವಿ ಸರ್ನ. ಸೊ ಮಾಧವ್ ಗಾಡ್ಗಿಲ್ ಅವರು. ಆ್ಯಂಡ್ ದೆನ್ ಸರ್, ಹಾಗಾದರೆ ಎರಡನೇ ಭಾರತೀಯ ಯಾರಾದರೂ ಇದ್ದಾರಾ? ಹೌದು, ಇವರಿಗೆ 2025ರಲ್ಲಿ ಈ ಒಂದು ಪ್ರಶಸ್ತಿ ನೀಡಿದೆ ಅಲ್ವಾ. ಅಂದರೆ ನೆಕ್ಸ್ಟ್ 2ನೇ ವರ್ಷ ಮೀನ್ಸ್ 2026ರಲ್ಲೂ ಸಹ ಈ ಒಂದು ಪ್ರಶಸ್ತಿ ನಮಗೆ ಬಂದಿದೆ ರೀ. ಯಾರಿಗೆ ಬಂದಿದೆ? ಈ ತಮಿಳ್ನಾಡಿನ ಎಕನಾಮಿಸ್ಟ್ ಆಗಿರ್ತಕ್ಕಂಥ ಎನ್ವೈರನ್ಮೆಂಟಲಿಸ್ಟ್ ಆಗಿರ್ತಕ್ಕಂಥ ಈ ಸುಪ್ರಿಯಾ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಯಾವುದನ್ನ? ಈ ಒಂದು ರಾಮ್ಸರ್ ಪ್ರಶಸ್ತಿಯನ್ನು, 2ನೇ ರಾಮ್ಸರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಭಾರತದ ಮಹಿಳೆ ಯಾರು ಅಂತ ಕೇಳಿದ್ರೆ, ಅಥವಾ ನಮ್ಮ ಭಾರತದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸುಪ್ರಿಯಾ ಅವರು ಅಂತ. ಅದನ್ನು ಮೊದಲ ಪುರುಷ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಮಾಧವ್ ಗಾಡ್ಗಿಲ್ ಅವರು ಅಂತ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಯಾವ ದೇಶದ ನಡುವೆ ಇಂದ್ರ 2025 ಕಡಲ ದ್ವಿಪಕ್ಷೀಯ ವ್ಯಾಯಾಮ ನಡೆಯಿತು ಅಂತ ಕೇಳಿದ್ದೇನೆ ಸರ್ನ. ಇಂದ್ರ ಯಾವುದ್ರ ಮಧ್ಯೆ ನಡೀತದೆ ಸರ್? ನಮ್ಮ ಭಾರತ ಮತ್ತು ರಷ್ಯಾದ ಮಧ್ಯೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಮತ್ತು ಆಫ್ರಿಕನ್ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ. ಸರ್ ಅವಾಗಲೇ ಹೇಳಿದ್ರಲ್ಲ ಸರ್, ಯಾರೋ CC ಅಂತ ಬರೆದಿದ್ರಿ ಇಲ್ಲಿ. ಓಕೆ, CC ಯಾರಿದ್ದಾರೆ ಸರ್ ಇಲ್ಲಿ? ಸರ್ ಕ್ರಿಸ್ಟಿ ಕೋವೆಂಟ್ರಿ ಅವರು. ಹೌದು, ಈ ಒಂದು ಕ್ರಿಸ್ಟಾಲಿನಾ ಕೋವೆಂಟ್ರಿ ಅವರು ಅಂತ ಹೇಳ್ತೀವಿ ಸರ್ನ. ಈ ಒಂದು ಕ್ರಿಸ್ಟಿ ಕೋವೆಂಟ್ರಿ ಅವರು ಏನಿದಾರಲ್ವಾ, ಈ ಒಂದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಮೊದಲ ಮಹಿಳೆ. ಆ್ಯಂಡ್ ದೆನ್ ಮೊದಲ ಆಫ್ರಿಕನ್ ಅಧ್ಯಕ್ಷರಾಗಿದ್ದಾರೆ ಸರ್. ಹಾಗಾದರೆ ಮೊದಲ ಆಫ್ರಿಕನ್ ಯಾರಾದರೂ ಈ ಪುರುಷ ಅಧ್ಯಕ್ಷರಾಗಿದ್ರಾ? ಇಲ್ಲ, ಪುರುಷರು ಸಹ ಆ್ಯಂಡ್ ದೆನ್ ಮಹಿಳೆ ಸಹ ಯಾರೂ ಸಹ ಆಗಿರಲಿಲ್ಲ. ಸೊ ಇದು ಮೊದಲ ಮಹಿಳೆ ಆ್ಯಂಡ್ ದೆನ್ ಮೊದಲ ಆಫ್ರಿಕನ್ ಮಹಿಳೆ ಸಹ ಇವರೇ ಆಗಿದ್ದಾರೆ. ಯಾರು ಅಂತ ಕೇಳಿದ್ರೆ ಒಂದು ಕ್ರಿಸ್ಟಿ ಕೋವೆಂಟ್ರಿ ಅಂತ ಹೇಳ್ತೀವಿ ಸರ್. ಸೊ ದಿಸ್ ಇಸ್ ಆಲ್ಸೋ ನಿಮಗೆ ಕ್ವಶನ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಸ್ರೋ ಯಾವ ಹೈ ಸ್ಪೀಡ್ ಮೈಕ್ರೋ ಪ್ರೊಸೆಸರ್ಗಳನ್ನು ಅಭಿವೃದ್ಧಿಪಡಿಸಿದೆ ಅಂತ. ಓಕೆ, ಸೊ ಇದು ಸಹ ನಿಮಗೆ ಸರ್ ಇದು NTPC ಎಕ್ಸಾಮಲ್ಲಿ ಕೇಳಿದಾನೆ. ಓಕೆ, ಇನ್ನು ಮುಂದೆ ಹೇಳಲ್ಲ ನಿಮಗೆ ಯಾವುದು ಎಕ್ಸಾಮಲ್ಲಿ ಕೇಳಿದಾನಂತೆ, ಬಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆ, ಯಾವುದು ಹೇಳ್ಬೋದಾ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಸರ್ ವಿಕ್ರಮ್ 3201 ಆ್ಯಂಡ್ ದೆನ್ ಈ ಒಂದು ಕಲ್ಪನಾ 3201 ಈ ಒಂದು ಇಸ್ರೋ ಅಭಿವೃದ್ಧಿಪಡಿಸಿದೆ. ಏನಾಗಿದಾವೆ ಇದು? ವಿಕ್ರಮ್ 3201 ಆ್ಯಂಡ್ ದೆನ್ ಈ ಒಂದು ಕಲ್ಪನಾ 3201 ಇದು ಹೈ ಸ್ಪೀಡ್ ಮೈಕ್ರೋ ಪ್ರೊಸೆಸರ್ಗಳಾಗಿದ್ದಾವೆ ಹೆಸರನ್ನ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಾಗೋಬಾ ಜಾತ್ರಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾರೆ ಸರ್ನ. ಯಾವುದು? ಈ ಒಂದು ನಾಗೋಬಾ ಜಾತ್ರಾವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ? ಸೊ ಇದನ್ನು ಆಚರಣೆ ಮಾಡಲಾಗಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ತೆಲಂಗಾಣ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಬತುಕಮ್ಮ ಫೆಸ್ಟಿವಲ್ ಅನ್ನು ಸಹ ಇದೇ ಒಂದು ತೆಲಂಗಾಣ ಆಯೋಜನೆ ಮಾಡ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಸಚಿವಾಲಯವು ಸ್ವರೈಲ್ ಸೂಪರ್ ಆ್ಯಪ್ ಅನ್ನು ಪರಿಚಯಿಸಿದೆ ಅಂತ ಕೇಳಿದ್ದಾನೆ. ಯಾವುದು? ಈ ಒಂದು ಸ್ವರೈಲ್ ಅದು ಸೂಪರ್ ಆ್ಯಪ್ ಅನ್ನು ಪರಿಚಯಿಸಿದೆ ಅಂತ. ಯಾವುದು? ಈ ಒಂದು ರೈಲ್ ಅಂದರೆ ಸರ್ ರೈಲ್ವೆ ಸಚಿವಾಲಯ ಇದನ್ನು ಪರಿಚಯಿಸಿದೆಯಾ? ಹೌದಾ ಅಥವಾ ರಾಂಗ್? ಹೌದು ಸರ್, ರೈಲ್ವೆ ಸಚಿವಾಲಯ ಪರಿಚಯಿಸಬೇಕಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂಡರ್-19 ಮಹಿಳಾ T20 ವಿಶ್ವಕಪ್ ಗೆದ್ದ ದೇಶ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಅಂಡರ್-19 ಮಹಿಳಾ T20 ವಿಶ್ವಕಪ್ನ ಗೆದ್ದಿರ್ತಕ್ಕಂಥ ದೇಶ ಯಾವುದು? ಯಾವ ದೇಶ ಗೆದ್ದಿದೆ ಸರ್ ಇದನ್ನು? ಸೊ ಯಾರು ಅಂತ ಕೇಳಿದ್ರೆ ನಮ್ಮ ಭಾರತೀಯ ಮಹಿಳೆಯರು ಸರ್ನ. ಯಾರು? ನಮ್ಮ ಭಾರತೀಯ ಮಹಿಳೆಯರು. ಸೊ ಇದನ್ನು ಗೆದ್ದಿರ್ತಕ್ಕಂಥದ್ದು ಎಲ್ಲಿ ಸರ್? ಇದು ಯಾವ ದೇಶ ಇದನ್ನು ಹೋಸ್ಟ್ ಮಾಡಿತ್ತು? ಸೊ ಹೋಸ್ಟ್ ಮಾಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್ ಈ ಮಲೇಷಿಯಾ ಅಂತ. ಆ್ಯಂಡ್ ದೆನ್ ಇದನ್ನು ಪ್ಲೇಯರ್ ಆಫ್ ದ ಸೀರೀಸ್ ಯಾರಾಗಿದ್ದರೆ ಹೇಳ್ಬೋದಾ? ಯಾರು ಅಂತ ಕೇಳಿದ್ರೆ ಒಂದು ಗೊಂಗಡಿ ತ್ರಿಷಾ ಅವರು ಅಂತ ಹೇಳ್ತೀವಿ ಸರ್ನ. ಯಾರು? ಈ ಒಂದು ತ್ರಿಷಾ ಅವರು ತಮಿಳ ಒಂದು ಆ್ಯಕ್ಟ್ರೆಸ್ ಇದಾರಲ್ವಾ, ಅವರು ತ್ರಿಷಾ ಅಲ್ಲ. ಸೊ ಇವರು ದ ರಿಯಲ್ ಲೈಫ್ ತ್ರಿಷಾ ಅವರು. ಯಾರು ಅಂದರೆ ಈ ಒಂದು ಗೊಂಗಡಿ ತ್ರಿಷಾ ಅವರು ಅಂತ ಹೇಳ್ತೀವಿ. ಸೊ ಇವರು ಅಂಡರ್-19 ಮಹಿಳಾ T20 ವಿಶ್ವಕಪ್ನ
ವುಮೆನ್ ಆಫ್ ದ ಸಿರೀಸ್ ಆಗಿದ್ದಾರೆ. ಹೆಸರನ್ನ ಯಾರು ಅಂದರೆ ಈ ಒಂದು ಗೊಂಗಡಿ ತ್ರಿಷಾ ಅವರು, ಇವ್ರನ್ನ ಹೆಸರು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಮಲೇಷ್ಯಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದನ್ನು ಫೈನಲಲ್ಲಿ ಯಾರನ್ನು ನಾವು ಸೋಲಿಸಿದೀವಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಸೌತ್ ಆಫ್ರಿಕಾವನ್ನು ಸೋಲಿಸಿ ನಾವು ಗೆದ್ದಿದ್ದೀವಿ ಸರ್. ಯಾವುದು ಈ ಒಂದು T20 ವಿಶ್ವಕಪ್, ಯಾವುದು ಮಹಿಳಾ ಅಂಡರ್-19 T20 ವಿಶ್ವಕಪ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ AI ವಿಶ್ವವಿದ್ಯಾಲಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ಅಂತ ಕೇಳಿದ್ದೇನೆ. ಓಕೆ, ಯಾವುದು ಈ ಒಂದು ಭಾರತ ಮೊದಲ AI ವಿಶ್ವವಿದ್ಯಾಲಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು, ಯಾವ ರಾಜ್ಯ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಮಹಾರಾಷ್ಟ್ರ ಅಂತ. ಹೆಸರನ್ನ ಯಾವುದು ಅಂದರೆ ಈ ಒಂದು ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗುನೇರಿ ಗ್ರಾಮವನ್ನು ಯಾವ ರಾಜ್ಯದ ಮೊದಲ ಜೀವವೈವಿಧ್ಯ ಪರಂಪರೆಯ ತಾಣವೆಂದು ಘೋಷಿಸಲಾಗಿದೆ ಅಂತ ಕೇಳಿದ್ದೇನೆ. ಯಾವುದು ಈ ಒಂದು ಗುನೇರಿ ವಿಲೇಜ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ಇದು G ಫಾರ್ ಗುನೇರಿ, G ಫಾರ್ ಗುಜರಾತ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಸೂರಜ್ ಕುಂಡಲ ಮೇಳವನ್ನು ಯಾವ ರಾಜ್ಯ ಆಯೋಜಿಸಿದೆ ಅಂತ ಕೇಳಿದ್ದೇನೆ. ಸರ್ ಎಷ್ಟನೇ ಒಂದು ಆವೃತ್ತಿ ಆಗಿತ್ತು ಸರ್? 38ನೇ ಆವೃತ್ತಿ ಆಗಿತ್ತು. ಎಲ್ಲಿ ಆಯೋಜನೆ ಮಾಡಲಾಗಿದೆ ಸರ್? ಹರಿಯಾಣದಲ್ಲಿ ಆಯೋಜನೆ ಮಾಡಲಾಗಿದೆ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವ್ಯಾಯಾಮ ಸೈಕ್ಲೋನ್ 2025 IND ಆಯೋಜಿಸಿತು ಮತ್ತು IND ಇಂಡಿಯಾ ಮತ್ತು ಯಾವ ದೇಶಗಳು ಇದನ್ನು ಆಯೋಜನೆ ಮಾಡಿತ್ತು ಅಂತ ಕೇಳಿದ್ದೇನೆ. ಯಾವುದು ಈ ಒಂದು ವ್ಯಾಯಾಮ ಸೈಕ್ಲೋನ್ ಅನ್ನು ಯಾವ ದೇಶಗಳು ಆಯೋಜನೆ ಮಾಡಿದಾವೆ? ಇದನ್ನು ಯಾವ ದೇಶ ಅಂತ ಹೇಳ್ಬೋದು, ಯಾವ್ದು ಅಂತ ಕೇಳಿದ್ರೆ ಒಂದು ನಮ್ಮ ಭಾರತ ಮತ್ತು ಈಜಿಪ್ಟ್ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು? ನಮ್ಮ ಭಾರತ ಮತ್ತು ಈಜಿಪ್ಟ್ ಅನ್ನುವ ದೇಶಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2027 39ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆಯೋಜಿಸಿದೆ ಅಂತ ಕೇಳಿದ್ದೇನೆ. ಹೆಸರನ್ನ ಯಾವ ರಾಜ್ಯ ಇದನ್ನು ಆಯೋಜನೆ ಮಾಡಿದೆ? ಯಾವ ರಾಜ್ಯ ಅಂತ ಕೇಳಿದ್ರೆ ಸರ್ ಮೇಘಾಲಯ ರಾಜ್ಯ ಆಯೋಜನೆ ಮಾಡಲಿದೆ. ಹೆಸರನ್ನ ಯಾವ ಒಂದು ವರ್ಷ 2027 ಆಯೋಜಿಸಲಿದೆ ಇನ್ನು, ಸರಿಯಾ? ಸೊ ಇಲ್ಲಂದರೆ 2027 ಮೇಘಾಲಯ. ಆ್ಯಂಡ್ ದೆನ್ 2025 ಯಾವ ರಾಜ್ಯ ಆಯೋಜಿಸಿತ್ತು ಸರ್? ಉತ್ತರಾಖಂಡ ಆಯೋಜಿಸಿತ್ತಲ್ವಾ? ಯಾವುದು? ಉತ್ತರಾಖಂಡ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಓಪನ್ ಏರ್ ಆರ್ಟ್ ವಾಲ್ ಮ್ಯೂಸಿಯಂ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳ್ತೇನೆ. ಯಾವ ನಗರದಲ್ಲಿ ಇದನ್ನು ಉದ್ಘಾಟಿಸಲಾಗಿದೆ? ಯಾವ ನಗರದಲ್ಲಿ ಅಂತ ಕೇಳಿದ್ರೆ ಈ ಒಂದು ದೆಹಲಿಯಲ್ಲಿ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು? ಆಪ್ಷನ್ ಡಿ ದೆಹಲಿ ಅಂತ ಇದಕ್ಕೆ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ಧರ್ಮಾ ಗಾರ್ಡಿಯನ್, ಯಾವುದು ಅಂದರೆ ಧರ್ಮಾ ಗಾರ್ಡಿಯನ್ ಯಾವುದೇ ಗಾರ್ಡಿಯನ್ ಬರಲಿ ಅದು ಜಪಾನ್ ಓನ್ಲಿ. ಓಕೆ, ಇದು ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟೈಮ್ ನಿಯತಕಾಲಿಕೆ 2025 ವರ್ಷದ ಮಹಿಳೆಯರಲ್ಲಿ ಯಾವ ಭಾರತೀಯರು ಸ್ಥಾನವನ್ನು ಪಡೆದಿದ್ದಾರೆ ಅಂತ ಕೇಳಿದಾರೆ. ಯಾರು ಪಡೆದಿದ್ದಾರೆ ಇದರಲ್ಲಿ ಸ್ಥಾನವನ್ನು? ಯಾರು ಅಂತ ಕೇಳಿದ್ರೆ ಸರ್ ಪೂರ್ಣಿಮಾ ದೇವಿ ಬರ್ಮನ್ ಅವರು. ಯಾರು ಅಂದರೆ ಈ ಒಂದು ಪೂರ್ಣಿಮಾ ದೇವಿ ಬರ್ಮನ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅಲಿ ಐ ಲಿಗಾಂಗ್ ಉತ್ಸವವನ್ನು ಆಚರಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದೇನೆ. ಓಕೆ, ಯಾವುದು ಈ ಒಂದು ಅಲಿ ಐ ಲಿಗಾಂಗ್ ಒಂದು ಫೆಸ್ಟಿವಲ್ನ ಆಯೋಜನೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ, ಯಾವ ರಾಜ್ಯ ಇದನ್ನು ಆಯೋಜನೆ ಮಾಡಿದೆ ಯಾವುದು ಅಂತ ಕೇಳಿದ್ರೆ ಸರ್ ಅಸ್ಸಾಂ ರಾಜ್ಯ. ಯಾವುದು ಈ ಒಂದು ಅಲಿ ಐ ಲಿಗಾಂಗ್ ಎ ಇದೆ ಅಲ್ವಾ? ಇದೆ ನೋಡಿ, ಇದು ಎ ಅಥವಾ ಅಸ್ಸಾಂ ಅಂತ ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲೋಸರ್ ಹಬ್ಬವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ರೆ. ಓಕೆ, ಯಾವುದು ಈ ಒಂದು ಲೋಸರನ್ನು ಎಲ್ಲಿ ಆಯೋಜನೆ ಮಾಡಲಾಗ್ತದೆ ಸರ್? ಈ ಒಂದು ಲೋಸರನ್ನು ಎಲ್ಲಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಲಡಾಖಲ್ಲಿ ಆಯೋಜನೆ ಮಾಡಲಾಗ್ತದೆ. ಯಾವುದು? ಈ ಒಂದು ಲೋಸರ್ ಹಬ್ಬವನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು CRPFನ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ. ಸರ್ನ ಯಾರನ್ನು ನೇಮಿಸಲಾಗಿದೆ ಸರ್ ಈ ಒಂದು CRPF ಯಾರು ಅಂತ ಕೇಳಿದ್ರೆ ಒಂದು ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅವರು. ಆ್ಯಂಡ್ ದೆನ್ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಅಲ್ವಾ, ಇದರ ಒಂದು ಮುಖ್ಯಸ್ಥರನ್ನಾಗಿ ಯಾರನ್ನ ಇತ್ತೀಚೆಗೆ ನೇಮಕ ಮಾಡಲಾಗಿದೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ರಾಕೇಶ್ ಅವರು. ಯಾರು ಅಂದರೆ ರಾಕೇಶ್ ಅವರು ಅಂತ ಬರ್ತಾರೆ ಸರ್. ಸೊ ಅವ್ರನ್ನ ಹೆಸರು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ITBPಯ ಯಾವುದು? ಈ ಒಂದು ITBPಯ ನೂತನ ಮಹಾನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಶತ್ರುಜಿತ್ ಸಿಂಗ್ ಅಂತ ಬರ್ತಾರೆ. ಸರ್ ಯಾರು? ಶತ್ರುಜಿತ್ ಸಿಂಗ್ ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಕ್ರಿಕೆಟ್ ಮಂಡಳಿಯ ನಿಯಂತ್ರಣ ಮಂಡಳಿಯ BCCIನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ, ಯಾರು ನೇಮಕಗೊಂಡಿದ್ದಾರೆ ಸರ್ ಇದರಲ್ಲಿ? ಯಾರು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್ ಈ ಒಂದು ದೇವಜಿತ್ ಸೈಕಿಯಾ ಅವರು. ಸರ್ನ ಯಾರು? ಒಂದು ದೇವಜಿತ್ ಸೈಕಿಯಾ ಅವರು ಅಂತ ಹೇಳ್ತೀವಿ. ಯಾವ ರಾಜ್ಯದವರು ಇವರು? ಸರ್ ಜಮ್ಮು ಕಾಶ್ಮೀರ ರಾಜ್ಯದವರು ಆಗಿದ್ದಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸವನ್ನು ಯಾವಾಗ ಆಚರಿಸಲಾಗ್ತದೆ ಸರ್? ಇದನ್ನು ಆಯೋಜನೆ ಮಾಡಲಾಗ್ತಿರೋದು ಯಾವಾಗ ಅಂತ ಕೇಳಿದ್ರೆ ಒಂದು 9 ಜನವರಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಹಿಂದಿ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಸರ್? ವಿಶ್ವ ಹಿಂದಿ ದಿನ ಈ ಒಂದು 10 ಜನವರಿ. ಆ್ಯಂಡ್ ದೆನ್ ರಾಷ್ಟ್ರೀಯ ಹಿಂದಿ ದಿನ ಈ ಒಂದು ಸೆಪ್ಟೆಂಬರ್ 14 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಅಮೆರಿಕದ 47ನೇ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸರ್? ಡೊನಾಲ್ಡ್ ಟ್ರಂಪ್ ಅವರು. ಆ್ಯಂಡ್ ದೆನ್ 50ನೇ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸರ್? ಈ JD ವ್ಯಾನ್ಸ್ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? JD ವ್ಯಾನ್ಸ್ ಅನ್ನೋರು ಸರ್ನ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಪ್ರಶ್ನೆ ಏನಿದೆ ಅಲ್ವಾ 50ನೇ ಮೀನ್ಸ್ JD ವ್ಯಾನ್ಸ್ ಅವರು ಎಷ್ಟನೇ ಉಪಾಧ್ಯಕ್ಷರು ಅಂತ ಕೇಳಿದ್ರೆ ನಿಮಗೆ RRB NTPC ಗ್ರಾಜುಯೇಟ್ ಎಕ್ಸಾಮಲ್ಲಿ. ಸೊ ಅವಾಗ ನೀವು 50ನೇದು ಅಂತ ಹೇಳಬೇಕಾಗಿತ್ತು ಅಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಫ್ಲೇಮಿಂಗೋ ಉತ್ಸವವನ್ನು ಇತ್ತೀಚೆಗೆ ಎಲ್ಲಿ ಆಚರಿಸಲಾಯಿತು ಅಂತ ಕೇಳಿದ್ರೆ ಎಲ್ಲಿ ಆಚರಿಸಲಾಗಿದೆ ಈ ಒಂದು ಫ್ಲೇಮಿಂಗೋ ಉತ್ಸವವನ್ನು? ಯಾವ ರಾಜ್ಯದಲ್ಲಿ ಹೇಳ್ಬೋದಾ? ಯಾವ ರಾಜ್ಯ ಸರ್? ಆಂಧ್ರ ಪ್ರದೇಶ. ಹೌದು, ಈ ಒಂದು ಆಂಧ್ರ ಪ್ರದೇಶದಲ್ಲಿ ಫ್ಲೇಮಿಂಗೋ ಉತ್ಸವವನ್ನು ಆಚರಿಸಲಾಗಿದೆ. ಯಾವಾಗ? 2025 ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದೇನೆ. ಓಕೆ, ಈ ಒಂದು ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಸರ್? ಯಾವಾಗ? ಈ ಒಂದು 12 ಜನವರಿಗೆ ಆಚರಿಸಲಾಗ್ತದಲ್ವಾ? ಹೌದು, ಆಚರಿಸಲಾಗ್ತದೆ. ಯಾವಾಗ? ಈ ಒಂದು 12 ಜನವರಿ ಅಂತ ಹೇಳ್ತೀವಿ.
ಆ್ಯಂಡ್ ಇದನ್ನು ಯಾವ ವರ್ಷದಿಂದ ಇದನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ, ಯಾವ ವರ್ಷ ಅಂತ ಕೇಳಿದ್ರೆ 1985ರಿಂದ ಇದನ್ನು ಆಚರಿಸ್ತಾ ಬಂದಿದ್ದಾರೆ. ಯಾವುದನ್ನ, ಈ ಒಂದು ರಾಷ್ಟ್ರೀಯ ಯುವ ದಿನವನ್ನು ಯಾರ ಒಂದು ಸ್ಮರಣಾರ್ಥ, ಸ್ವಾಮಿ ವಿವೇಕಾನಂದನವರ ಹುಟ್ಟಿದ ಜನ್ಮದ ಒಂದು ಸ್ಮರಣಾರ್ಥ ಅಂತ ಹೇಳ್ತೀವಿ ಸರ್. ಯಾವಾಗ 1985ರಿಂದ ಇದನ್ನು ಆಚರಣೆ ಮಾಡ್ತಾ ಬಂದಿದೆ, ಯಾವುದು ನಮ್ಮ ಕೇಂದ್ರ ಸರ್ಕಾರ. ಆ್ಯಂಡ್ ದೆನ್ ಸರ್ 2026ರ ಥೀಮ್ ಏನಾದರೂ ಕೇಳಬಹುದಾ? ಹೌದು, ಕೇಳ್ತಾನಲ್ಲ. ಇಗ್ನೈಟ್ ದಿ ಸೆಲ್ಫ್ ಅನ್ನೋದು 2026ರ ರಾಷ್ಟ್ರೀಯ ಯುವ ದಿನದ ಒಂದು ಥೀಮ್ ಆಗಿದೆ ಸರ್, ನಾವು ಒಂದು ಧ್ಯೇಯ ವಾಕ್ಯವಾಗಿದೆ ಅನ್ನೋದು ಸಹ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಆಯುರ್ವೇದ ರೋಗ ನಿರ್ಣಯ ಸಾಧನದ ಹೆಸರೇನು ಅಂತ ಹೇಳಿದಾನೆ. ಓಕೆ, ಈ ಒಂದು ಆಯುರ್ವೇದ ರೋಗ ನಿರ್ಣಯ ಸಾಧನದ ಹೆಸರೇನಾಗಿದೆ ಸರ್? ನಾಡಿ ತರಂಗಿಣಿ, ಆಯುರ್ ಸ್ಕ್ಯಾನರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಪಲ್ಸ್ ಪ್ರೋ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ವೇದಾಡಿ ಯಾಗ್ ಅಂತ ಕೊಟ್ಟಿದ್ದಾನೆ. ಯಾವ್ದು ಹೇಳ್ಬೋದು ಸರ್? ಯಾವುದು ಅಂತ ಕೇಳಿದ್ರೆ ಒಂದು ನಾಡಿ ತರಂಗಿಣಿ ಅಂತ ಹೇಳ್ತೀವಿ ಸರ್. ನಾಡಿ ತರಂಗಿಣಿ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಭಾರತದ ಮೊದಲ ಆಯುರ್ವೇದ ರೋಗ ನಿರ್ಣಯ ಸಾಧನದ ಹೆಸರಾಗಿದೆ. ಓಕೆ, ಸೊ ಯಾರಿಗೇನಾದರೂ ಫಾಸ್ಟಾಗಿ ಅನಿಸ್ತಿತ್ತು ಅಂದರೆ ಪ್ಲೀಸ್ ಕ್ಲಾಸ್ ನೀವು ಏನಿಲ್ಲ, ಸೊ ಯೂಟ್ಯೂಬ್ ಫೀಚರ್ನ ಯೂಸ್ ಮಾಡ್ಕೊಳ್ಳಿ. 0.9x ಸ್ಪೀಡಲ್ಲಿ ನೀವು ಇಟ್ಕೊಂಡು ಕ್ಲಾಸನ್ನು ಕೇಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 7 ಖಂಡಗಳಲ್ಲಿರುವ ಅತ್ಯುನ್ನತ ಶಿಖರವನ್ನು ಹತ್ತಿದ ಅತ್ಯಂತ ಕಿರಿಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಯಾರ್ಯಾರಿದ್ದಾರೆ ಸರ್ ಇದನ್ನು ಅತ್ಯಂತ ಕಿರಿಯ ಮಹಿಳೆ ಯಾರು ಅಂತ ಕೇಳಿದ್ರೆ ಈ ಒಂದು ಕಾಮ್ಯ ಕಾರ್ತಿಕೇಯನ್ ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಕಾಮ್ಯ ಕಾರ್ತಿಕೇಯನ್ ಅವರು. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕಾಮ್ಯ ಕಾರ್ತಿಕೇಯನ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಗೆದ್ದ ದೇಶ ಯಾವುದು ಅಂತ ಕೇಳಿದಾನೆ. ಸರ್ ಏನು ಸರ್ ಇದು ಇಷ್ಟು ಈಸಿ ಕ್ವಶನ್ ಬಂದಿದೆಯಲ್ಲ, ಯಾರು ಗೆದ್ದಿದ್ದಾರೆ ಇದನ್ನು? ಯಾರು ಅಂತ ಕೇಳಿದ್ರೆ ನಮ್ಮ ಇಂಡಿಯಾದವರೇ ಗೆದ್ದಿದ್ದಾರೆ ಸರ್. ಇವಾಗ 2025 ಈ ನಮ್ಮ ಭಾರತ ಕ್ರಿಕೆಟ್ಗೆ ಬರೆದಿರ್ತಕ್ಕಂಥ ಒಂದು ಹೆಸರಾಗಿದೆ ನೋಡಿ. ಯಾಕೆ ಅಂದರೆ ಒಂದು ನಮ್ಮ T20 ವರ್ಲ್ಡ್ ಕಪ್ನ ಗೆದ್ವಿ ನಾವು 2024-25ರಲ್ಲೇ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಗೆದ್ವಿ ನಾವು? ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ವಿ ಪುರುಷರ ತಂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಅಂಡರ್-19 ಮಹಿಳಾ T20 ವಿಶ್ವಕಪ್ಪನ್ನು ಸಹ ಗೆದ್ದಿರ್ತಕ್ಕಂಥ ತಂಡ ನಮ್ಮದೇ, ಯಾವುದು? ನಮ್ಮ ಭಾರತ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ODI ವರ್ಲ್ಡ್ ಕಪ್ಪನ್ನು ಗೆದ್ದಿರ್ತಕ್ಕಂಥ ಮಹಿಳಾ ODI ವರ್ಲ್ಡ್ ಕಪ್ಪನ್ನು ಗೆದ್ದಿರ್ತಕ್ಕಂಥ ತಂಡವೂ ಸಹ ನಮ್ಮ ಭಾರತ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಂಧರ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥ ತಂಡವೂ ಸಹ ಮಹಿಳಾ ಅಂಧರ ವಿಶ್ವಕಪ್ ಅಂತ ಹೇಳ್ತೀವಿ. ಸೊ ಅದನ್ನು ಗೆದ್ದಿರ್ತಕ್ಕಂಥ ತಂಡವೂ ಸಹ ನಮ್ಮ ಭಾರತ ಅಂತ ಹೇಳ್ತೀವಿ. ಸೊ ಮೀನ್ಸ್ ಈ ವರ್ಷ ಏನಾದರೂ 2025ರಲ್ಲಿ ಕ್ರಿಕೆಟ್ ಅಂತ ಕೊಟ್ಟನ ಒಂದು 90% ಆನ್ಸರ್ ಏನಾಗಿರುತ್ತೆ ಅಂದರೆ ನಮ್ಮ ಇಂಡಿಯಾನೇ ಆಗಿರುತ್ತೆ. ವಿನ್ನರ್ ಆಗಿರ್ತಕ್ಕಂಥ ದೇಶ, ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಆಲ್ಮೋಸ್ಟ್. ಆ್ಯಂಡ್ ದೆನ್ ಮ್ಯಾಕ್ಸಿಮಮ್ ಒಂದು 90% ಯಾರಾಗಿರ್ತಾರೆ ಅಂದರೆ ಸೌತ್ ಆಫ್ರಿಕಾದವರೇ ಆಗಿರ್ತಾರೆ. ಪಾಪ ಅವ್ರು ಹೇಗೆ ಅಂತಂದರೆ ಫೈನಲ್ವರೆಗೂ ಬರ್ತಾರೆ ಆ್ಯಂಡ್ ದೆನ್ ಸೋತ್ ಬಿಡ್ತಾರೆ. ಯಾರು? ಸೌತ್ ಆಫ್ರಿಕಾದವರು. ಲೈಕ್ ನಮ್ಮ RCB ಥರನೇ. ಬಟ್ ಅದು ಹೇಗೆ 18 ವರ್ಷ ಆದ ನಂತರ ಕಪ್ ಗೆಲ್ಲಲ್ವಾ? ಸೊ ಇದು ಸಹ ಗೆಲ್ಲುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಮಿಸ್ ಯೂನಿವರ್ಸ್ ಆಗಿ ಕಿರೀಟವನ್ನು ಪಡೆದವರು ಯಾರು ಅಂತ ಕೇಳಿದಾನೆ. ಯಾರು ಪಡೆದಿದ್ದಾರೆ ಸರ್ ಈ ಒಂದು ಮಿಸ್ ಯೂನಿವರ್ಸ್ ಆಗಿ? ಸರ್ ಮೆಕ್ಸಿಕೋದವರಲ್ವಾ ಸರ್ ಅವರು? ಹೌದು, ಮೆಕ್ಸಿಕೋದ ಬೆಡಗಿ ಯಾರು ಸರ್? ಈ ಒಂದು ಫಾತಿಮಾ ಬಾಷ್ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಫಾತಿಮಾ ಬಾಷ್ ಅವರು. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದಾನೆ. ಯಾರು ನೇಮಕಗೊಂಡಿದ್ದಾರೆ ಸರ್ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ? ಹೇಳ್ಬೋದಾ? ಯಾರು ಸರ್? ಸೂರ್ಯಕಾಂತ್ ಅವರು. ಹೌದು, ಈ ಒಂದು ಸೂರ್ಯಕಾಂತ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಜಸ್ಟಿಸ್ ಸೂರ್ಯಕಾಂತ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಗೊತ್ತಿರಲಿ, 54ನೇ ಮುಖ್ಯ ನ್ಯಾಯಮೂರ್ತಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ನಾಗರತ್ನ ಅವರು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಗೊತ್ತಿರಲಿ, ಈ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಇದೇ ನಾಗರತ್ನ ಅವರು ಅಂತ. ಸರ್ ನಾಗರತ್ನ ಅವರು ಸರ್? ಇಲ್ಲ ಸರ್, ಫಾತಿಮಾ ಬೀಬಿ ಅವರು ಸರ್. ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ರೆ ಫಾತಿಮಾ ಬೀಬಿ ಅವರು. ಬಟ್ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ, ದ ಚೀಫ್ ಜಸ್ಟಿಸ್ ಅಂತ ಹೇಳ್ತೀವಿ ಗೊತ್ತಾ? ಸೊ ಮೀನ್ಸ್ ದ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳ್ಬೇಕಾದ್ರೆ ನಾಗರತ್ನ ಅವರೇ. ಯಾಕೆಂದರೆ ಇಲ್ಲಿವರೆಗೂ ಸಹ 1950ರಿಂದ ಇಲ್ಲಿವರೆಗೂ ಸಹ ಒಬ್ಬರು ಸಹ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯನ್ನು ಆಗಿಲ್ಲ. ಓಕೆ, ಅದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಈ ನಾಗರತ್ನ ಅವರು ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ? ನಮ್ಮ ಕರ್ನಾಟಕದವರು ಇವರು. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಬೂಕರ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದಾನೆ. ಯಾರು ಗೆದ್ದಿದ್ದಾರೆ ಸರ್ ಈ ಒಂದು ಬೂಕರ್ ಪ್ರಶಸ್ತಿಯನ್ನು? ಹೇಳ್ಬೋದಾ ಸರ್? ಡೇವಿಡ್ ಶೆಜ್ಲೆ ಅವರು. ಸರ್ ಇಲ್ಲ ಸರ್, ಡೇವಿಡ್ ಶೆಜ್ಲೆ ಅವ್ರು ಗೆದ್ದಿಲ್ಲ ಸರ್, ನಮ್ಮವ್ರು ಗೆದ್ದಿದ್ದಾರೆ. ಯಾರು ಸರ್? ಹಾರ್ಟ್ ಲ್ಯಾಂಪ್ ಕೃತಿ ಗೆದ್ದಿದ್ದಾರಲ್ವಾ ಅವರಲ್ವಾ? ಬಾನ್ ಮುಷ್ತಾಕ್ ಅವರು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಓಕೆ, ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡೇ ಬೇರೆ ಆ್ಯಂಡ್ ದೆನ್ ಜಸ್ಟ್ ಬೂಕರ್ ಅವಾರ್ಡೇ ಬೇರೆ ಸರ್. ಹಾಗಾದರೆ ಡಿಫ್ರೆನ್ಸ್ ಏನಿದೆ ಸರ್? ಈ ಒಂದು ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಈ ಇಂಟರ್ನ್ಯಾಷನಲ್ಲಿ ಇರ್ತಕ್ಕಂಥ ಎಲ್ಲ ಲ್ಯಾಂಗ್ವೇಜ್ಗಳ ಒಂದು ಮೂಲಕೃತಿ ಇರುತ್ತೆ. ಓಕೆ, ಸೊ ಈ IBA ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಬಗ್ಗೆ ಹೇಳ್ತೀನಿ ನೋಡಿ. ಸೊ ಕನ್ನಡದಲ್ಲಿ ಇರುತ್ತೆ, ಹಿಂದಿಯಲ್ಲಿ ಇರುತ್ತೆ, ಮರಾಠಿಯಲ್ಲಿ ಇರುತ್ತೆ, ಅದು ನೆಕ್ಸ್ಟ್ ಯಾವುದು ತೆಲುಗುವಲ್ಲಿ ಇರುತ್ತೆ, ತಮಿಳಲ್ಲಿ ಇರುತ್ತೆ. ಸೊ ಇಲ್ಲಿ ಒಂದು ಅತ್ಯುತ್ತಮ ಒಂದು ಬುಕ್ ಇರುತ್ತೆ. ಆ ಬುಕ್ಕನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದ್ರೆ, ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಆ ಒಂದು ಇಂಗ್ಲೀಷ್ ಭಾಷೆಯ ಒಂದು ಬುಕ್ಕಿಗೆ ಏನಾದರೂ ಆ ಬುಕ್ ಚೆನ್ನಾಗಿತ್ತು ಅಂದರೆ ಅದಕ್ಕೆ ಒಂದು ಪ್ರಶಸ್ತಿ ನೀಡ್ತಾರಲ್ವ, ಆ ಒಂದು ಪ್ರಶಸ್ತಿ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್. ಬಟ್ ಈ ಬುಕ್ಕರ್ ಅವಾರ್ಡ್ ಅಂದರೆ ಏನು ಸರ್? ಸೊ ಇದು ಯಾವುದಕ್ಕೆ ನೀಡ್ತಾರೆ? ಸೊ ಅದು ಮೂಲತಃ ಭಾಷೆ, ಆ ಒಂದು ರೈಟರ್ ಏನಿರ್ತಾರಲ್ವ, ಆ ಒಂದು ರೈಟಿಂಗ್ ಬರೆದಿರ್ತಕ್ಕಂಥ ಮೀನ್ಸ್ ಆ ಒಂದು ಬುಕ್ ಬರೆದಿರ್ತಕ್ಕಂಥ ಆಥರ್, ಆ ಒಂದು ಆಥರ್ ಮೂಲತಃ ಇಂಗ್ಲೀಷ್ನವ್ರಾಗಿರಬೇಕು. ಇಲ್ಲ ಅಂತಾರೆ ಅವರು ಇಂಗ್ಲೀಷಲ್ಲೇ ಬುಕ್ ಬರೆದಿರಬೇಕು, ಅವ್ರಿಗೆ ಇಂಗ್ಲೀಷ್ ಬರ್ತಾ ಇರಬೇಕು ನೋಡಿ ಅಷ್ಟೇ. ಓಕೆ, ಮೀನ್ಸ್ ಅದು ಇಂಗ್ಲೀಷಲ್ಲೇ ಬುಕ್ ಬರೆದಿದ್ರೆ ಅದಕ್ಕೆ ಬೂಕರ್ ಅವಾರ್ಡ್ ನೀಡ್ತಾರೆ. ಆ್ಯಂಡ್ ದೆನ್ ಅದು ಏನಾದರೂ
ಬೇರೆ ಲ್ಯಾಂಗ್ವೇಜಲ್ಲಿ ಬರೆದು ಅದು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಿದ್ರೆ ಅದಕ್ಕೆ ನೀಡ್ತಕ್ಕಂಥ ಪ್ರಶಸ್ತಿ ಯಾವುದು ಅಂತ ಕೇಳಿದ್ರೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್. ಯಾಕೆಂದರೆ ಇದು ನೋಡಿ ನೀವು ಯಾವುದು ಹಾರ್ಡ್ ಲ್ಯಾಂಪ್ ಬರೆದಿರಲಿಲ್ಲ ಯಾರು, ಬಾನು ಮುಷ್ಟಕ್ ಅವರು ಏನಿದಾರಲ್ವಾ, ಈ ಬಾನು ಮುಷ್ಟಕ್ ಅವರು ಬರೆದಿರತಕ್ಕಂಥ ಪುಸ್ತಕ ಯಾವುದು ಅಂತ ಕೇಳಿದ್ರೆ ಎದೆಯ ಹಣತೆ ಅಂತ ಹೇಳ್ತೀವಿ. ಏನು ಎದೆಯ ಹಣತೆ, ಹೃದಯ ದೀಪ ಅಂತ ಹೇಳ್ತೀವಿ ಸಣ್ಣ. ಬಟ್ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ದೀಪಾ ಬಸ್ತಿ ಅವರು. ಸೊ ಅವರು ಒಂದು ಬುಕ್ನ ಬರೀತಾರೆ, ಮೀನ್ಸ್ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಬುಕ್ ಬರೀತಾರೆ. ಅದನ್ನೇ ನಾವು ಏನಂತ ಹೇಳ್ತೀವಿ ಅಂದರೆ ಹಾರ್ಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಆ ಹಾರ್ಟ್ ಲ್ಯಾಂಪ್ ಬುಕ್ಕಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಯಾವುದು ಅಂತ ಕೇಳಿದ್ರೆ ಒಂದು ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅಂತ ಹೇಳ್ತೀವಿ. ಯಾವುದು ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್. ಅಂದರೆ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, 2024 ಬೂಕರ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಈ ಒಂದು ಸಮಂತಾ ಹಾರ್ವೆ ಅವರು. 2025 ಅಂತ ಕೇಳಿದ್ರೆ ಈ ಒಂದು ಡೇವಿಡ್ ಸ್ಟೆಸ್ಲೆ ಅವರು ಅಂತ ಬರ್ತಾರೆ ಸರ್. ಸೊ ಎರಡೂ ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇವರ ಪುಸ್ತಕ ಕೇಳಬಹುದು ನಿಮಗೆ, ಯಾರು ಈ ಒಂದು ಡೇವಿಡ್ ಸೆಜ್ಲೆ ಅವರ ಬೂಕರ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಪುಸ್ತಕ ಯಾವುದು ಅಂತ ಅವಾಗಲೂ ಹೇಳಬೇಕಾಗುತ್ತೆ. ಸರ್ ಏನು ಸರ್ ಈ ಫ್ಲೆಶ್ ಅಂತ ಹೇಳ್ತೀವಿ, ಏನು ಈ ಒಂದು ಫ್ಲೆಶ್ ಅಂತ ಹೇಳ್ತೀವಿ ಸರ್. ನಾವು ಫ್ಲೆಶ್ ಅನ್ನೋ ಒಂದು ಪುಸ್ತಕವನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕ 2026ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದಾನೆ. ಎಷ್ಟನೇ ಸ್ಥಾನದಲ್ಲಿದೆ ಸರ್ ನಮ್ಮ ಭಾರತ, ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ ಈ ಒಂದು 23ನೇ ಸ್ಥಾನದಲ್ಲಿ ಅಂತ ಹೇಳ್ತೀವಿ. ಯಾವುದು ಈ ಒಂದು CCPIನ ಒಂದು ಇಂಡೆಕ್ಸಲ್ಲಿ, CCPI 2026 ಇಂಡೆಕ್ಸಲ್ಲಿ ಎಷ್ಟನೇ ಸ್ಥಾನ ಅಂದರೆ ಈ ಒಂದು 23ನೇ ಸ್ಥಾನ ಅಂತ ಹೇಳ್ತೀವಿ. ಓಕೆ, ಯಾವುದು ಈ ಒಂದು 23ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. CCPIನ ಫುಲ್ ಫಾರ್ಮ್ ಏನು, ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಫಿಡೆ ಚೆಸ್ ವಿಶ್ವಕಪ್ ಚಾಂಪಿಯನ್ಶಿಪ್ಪನ್ನು ಗೆದ್ದವರು ಯಾರು ಅಂತ. ಸರ್ ಯಾರು ಗೆದ್ದಿದ್ದಾರೆ ಸರ್, ಇದನ್ನು ಯಾರು ಗೆದ್ದಿದ್ದಾರೆ ಹೇಳ್ಬೋದಾ? ಯಾರು ಸರ್? ಈ ಒಂದು ಜಾವೋಖೇರ್ ಸಿಂಡರೋವ್ ಅವ್ರು ಗೆದ್ದಿದ್ದಾರೆ. ಯಾರು? ಈ ಒಂದು ಜಾವೋಖೇರ್ ಸಿಂಡರೋವ್ ಅಂತ ಹೇಳ್ತೀವಿ ಸರ್. ಯಾವ ದೇಶದವರು ಸರ್ ಇವರು ಉಜ್ಬೇಕಿಸ್ತಾನ್ ದೇಶದವರು ಆಗಿದ್ದಾರೆ. ಯಾರು? ಈ ಒಂದು ಜಾವೋಖೇರ್ ಸಿಂಡರೋವ್ ಅವರು ಯಾವ ದೇಶದಲ್ಲಿ ಬಂದು ಗೆದ್ದು ಹೋಗಿದ್ದಾರೆ ಹೇಳ್ಬೋದಾ? ನಮ್ಮ ಗೋವಾದಲ್ಲಿ, ಮೀನ್ಸ್ ನಮ್ಮ ಭಾರತ ದೇಶದಲ್ಲಿ ಗೋವಾದಲ್ಲಿ ಇವರು ಆಟ ಆಡಿ ಗೆದ್ದು ಹೋಗಿದ್ದಾರೆ. ಯಾರು? ಈ ಒಂದು ಫಿಡೆ ಚೆಸ್ ವಿಶ್ವಕಪ್ನಲ್ಲಿ ಗೆದ್ದಿರತಕ್ಕಂಥ ವ್ಯಕ್ತಿ ಈ ಜಾವೋಖೇರ್ ಸಿಂಡರೋವ್ ಅಂತ ಹೇಳ್ತೀವಿ ಸರ್. ಸೊ ದಿಸ್ ಇಸ್ ಆಲ್ಸೋ ನಿಮಗೆ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಾಲ್ಸಾದ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ. ಓಕೆ, ಈ ಒಂದು ನಾಲ್ಸಾದ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಸರ್? ಯಾರು ಸರ್? ಈ ಒಂದು ವಿಕ್ರಮ್ನಾಥ್ ಅವರ. ಹೌದು, ಈ ಒಂದು ವಿಕ್ರಮ್ನಾಥ್ ಅವರು ಏನಿದಾರಲ್ವಾ ನಾಲ್ಸಾದ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ನೇಮಕವನ್ನಗೊಂಡಿದ್ದಾರೆ. ಯಾರು? ಈ ಒಂದು ವಿಕ್ರಮ್ನಾಥ್ ಅವರು ಅಂತ ಹೇಳ್ತೀವಿ. ಯಾವುದು? ಈ ಒಂದು ನಾಲ್ಸಾದು. ಓಕೆ ಸರ್, ಹಾಗಾದರೆ ನಾಲ್ಸಾ ಫುಲ್ ಫಾರ್ಮ್ ಏನಾದರೂ ಹೇಳ್ಬಹುದಾ? ಹೇಳುವಲ್ಲ. ಏನು? ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಸರ್. ಏನು ಈ ಒಂದು NALSA ಅದು ಸ್ವಲ್ಪ ಹಿಂದೆ ಮುಂದಾಗುತ್ತೆ. ಓಕೆ, ಬಟ್ ನಿಮಗೆ ಫುಲ್ ಫಾರ್ಮ್ ಏನು ಅಂತ ಹೇಳಬೇಕಂದ್ರೆ ಈ ಒಂದು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಬೇಕಾಗುತ್ತೆ ಸರ್. ಯಾವುದು? ಈ ಒಂದು ನಾಲ್ಸಾದ ಫುಲ್ ಫಾರ್ಮ್. ಸೊ ಅದರ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಈ ವಿಕ್ರಮ್ನಾಥ್ ಅವರು ಅಂತ ಹೇಳ್ತೀವಿ ಸರ್ನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗೋಗಿಬಿಲ್ ಸರೋವರ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದೀನಿ ಸರ್. ಯಾವುದು? ಈ ಒಂದು ಗೋಗಿಬಿಲ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಸರ್ ನಮ್ಮ ಪ್ರೀತಿಯ ಬಿಹಾರ್ ಅಂತ ಹೇಳ್ತೀವಿ ಸರ್. ಯಾವ ರಾಜ್ಯ? ಈ ಒಂದು ಬಿಹಾರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಯಾವುದು ಅಂತ ಕೇಳಿದ್ರೆ ಈ ಒಂದು ಮಣಿಹಾರಿ ಎಂಬ ಒಂದು ಸ್ಥಳ ಗೊತ್ತಿರಲಿ ನಿಮಗೆ. ಯಾಕಂದರೆ ಈ ಒಂದು ಗೋಗಾಬಿಲ್ ಸರೋವರ ಏನಿದೆ ಅಲ್ವಾ, ಇದು ಎಕ್ಸಾಕ್ಟ್ ಕಂಡುಬರೋದು ಎಲ್ಲಿ ಅಂತ ಕೇಳಿದ್ರೆ ಇದೇ ಒಂದು ಮಣಿಹಾರಿ ಅಥವಾ ಈ ಒಂದು ಕಾತಿಹಾರ್ ಅಂತ ಹೇಳ್ತೀವಿ ಸರ್ನಾ. ಸೊ ಇದರಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇದೇ ಒಂದು ಬಿಹಾರದ ರಾಮ್ಸರ್ ಸೈಟ್ಗಳು ಯಾವ್ಯಾವ ಇದಾವೆ ಅಂತ ಕೇಳಿದ್ರೆ, ಸೊ ಇದು ರೀಸೆಂಟಾಗಿ ಈ ಗೋಗಾಬಿಲ್ ಸರೋವರ ಏನಿದೆ ಅಲ್ವಾ, ರೀಸೆಂಟಾಗಿ ಇದು ರಾಮ್ಸರ್ ಸೈಟ್ಗೆ ಸೇರ್ಪಡೆಗೊಂಡಿದೆ. ಆ್ಯಂಡ್ ದೆನ್ ಮತ್ತೆ ಇಲ್ಲಿ ನೆಕ್ಸ್ಟ್ ಸೇರ್ಪಡೆಗೊಂಡಿರ್ತಕ್ಕಂತಹ ಒಂದು ರಾಮ್ಸರ್ ಸೈಟ್ಗಳು ಯಾವುದು ಅಂತ ಕೇಳಿದ್ರೆ ಒಂದು ಗೋಕುಲ್ ಜಲಾಶಯ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಗೋಕುಲ್ ಜಲಾಶಯ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದು? ಈ ಒಂದು ಉದಯ್ಪುರ್ ಜಲಾಶಯ ಅಂತ ಹೇಳ್ತೀವಿ ಸರ್ನಾ, ಉದಯ್ಪುರ್ ಜಲಾಶಯ. ಆ್ಯಂಡ್ ನೆಕ್ಸ್ಟ್ ಇದಕ್ಕಿಂತ ಮುಂಚೆ ಯಾವುದು ಅಂತ ಕೇಳಿದ್ರೆ ಈ ಒಂದು ಕನ್ವಾರ್ ಲೇಕ್ ಏನಿದೆ ಅಲ್ವಾ, ಅದು ಸಹ ಈ ರಾಮ್ಸರ್ ಸೈಟ್ಗೆ ಸೇರ್ಪಡೆಗೊಂಡಿತ್ತು. ಎಲ್ಲಿ ಕಂಡುಬರುತ್ತೆ? ಬಿಹಾರದಲ್ಲಿ ಕಂಡುಬರುತ್ತೆ ಈ ಮೂರು ಸಹ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಎರಡು ಇದಾವಲ್ರಿ, ಯಾವುದು ಎನ್ನಲ್ಲಿ ಬರುತ್ತಲ್ಲ, ನಾಗಾ ನಕ್ತಿ. ಓಕೆ, ಯಾವುದು ಅಂದರೆ ಈ ಒಂದು ನಾಗಾ ಮತ್ತು ನಕ್ತಿ ಈ 5 ಏನಿದಾವಲ್ವಾ ಯಾವ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ರಾಮ್ಸರ್ ಸೈಟ್ಗಳಾಗಿದ್ದಾವೆ ಅಂತ ಕೇಳಿದ್ರೆ ಸರ್ ನೀವು ಕಣ್ಮುಚ್ಚಿ ಹೇಳಬೇಕಾಗತ್ತೆ ಯಾವುದು? ಬಿಹಾರ್ ಅಂತ. ಓಕೆ, ಆ್ಯಂಡ್ ದೆನ್ ಕಣ್ತರದು ನೀವು ಟಿಕ್ ಮಾಡಬೇಕಾಗತ್ತೆ ಯಾವುದು? ಬಿಹಾರ್ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಸ್ರೋ ತನ್ನ ಅತ್ಯಂತ ಭಾರವಾದ ಸಂವಹನ ಉಪಗ್ರಹವಾಗಿ ಯಾವ ಉಪಗ್ರಹವನ್ನು ಉಡಾವಣೆ ಮಾಡಿದೆ ಅಂತ. ಯಾವ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿದೆ ಸರ್ ಇದು ನಮ್ಮ ಇಸ್ರೋ? ಯಾವುದನ್ನು ಉಡಾವಣೆ ಮಾಡಿದೆ? ಯಾವುದು ಅಂತ ಕೇಳಿದ್ರೆ ಈ ಒಂದು CMS-03 ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು CMS-03 ಉಡಾವಣೆಯನ್ನು ಮಾಡಿದೆ ಸರ್. ಯಾವುದು? ನಮ್ಮ ಇಸ್ರೋ. ಓಕೆ, ಎಷ್ಟು ಕೆ ಜಿ ಇತ್ತು? 4400 kg ಇದು ಕಂಡು ಬರ್ತಾ ಇತ್ತು. ಯಾವುದು? ಈ ಒಂದು CMS-03 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಡೇವಿಸ್ ಕಪ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಯಾವ ದೇಶ ಗೆದ್ದಿದೆ ಸರ್ ಇದನ್ನ? ಒಂದು ಡೇವಿಡ್ ಕಪ್ನ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಒಂದು ಇಟಲಿ ಅಂತ ಹೇಳ್ತೀವಿ ಸರ್. ಡೇವಿಡ್ ಕಪ್ ಇದರಲ್ಲಿ ಆಟ ಆಡ್ತಾರೆ, ಟೆನ್ನಿಸಲ್ಲಿ ಇದನ್ನು ಆಟ ಆಡ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2025 G20 ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು? 2025 ಅಂತ ಕೇಳಿದ್ರೆ ದಕ್ಷಿಣ ಆಫ್ರಿಕಾ ಅಂತ ಹೇಳ್ತೀವಿ. 2026 ಅಂತ ಕೇಳಿದ್ರೆ ಈ ಒಂದು USA ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 2026
24 ನಿಮಗೆ ಕೇಳಲ್ಲ. ಓಕೆ, 2025, 26 ಮಾತ್ರ ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಹ್ಯಾಮರ್ ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಸಫ್ರಾನ್ ಜೊತೆ ಜಂಟಿ ಉದ್ಯಮಕ್ಕೆ ಸಹಿ ಹಾಕಿದ ಭಾರತೀಯ ರಕ್ಷಣಾ ಸಾರ್ವಜನಿಕ ಉದ್ಯಮಿ ಯಾವುದು ಅಂತ ಕೇಳಿದಾನೆ. ಯಾವುದು ಇದ್ರ ಜೊತೆ ಸಹಿ ಹಾಕಿದೆ ಸರ್? ಯಾವ ದೇಶ ಸಹಿ ಹಾಕಿದೆ ಹೇಳ್ಬೋದಾ? ಯಾವುದು ಮೀನ್ಸ್ ಯಾವ ಸಂಸ್ಥೆ, ದೇಶ ಅಲ್ಲ, ಯಾವ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಈ ಒಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಆಪ್ಷನ್ ಬಿ ಎಲ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನ್ಯಾಟೋ ಅಲ್ಲದ ಪ್ರಮುಖ ಮಿತ್ರ ರಾಷ್ಟ್ರವಾಗಿ ಯಾವ ದೇಶವನ್ನು ಹೆಸರಿಸಲಾಗಿದೆ? ಯಾವ ದೇಶ? ಈ ಒಂದು US ಏನಿದೆ ಅಲ್ವಾ ಹೆಸರಿಸಿದೆ. ನ್ಯಾಟೋ ಅಲ್ಲದ ಒಂದು ಪ್ರಮುಖ ಮಿತ್ರ ದೇಶ ಯಾವ ದೇಶವನ್ನು? ಈ ಒಂದು ಸೌದಿ ಅರೇಬಿಯಾ ಅಂತ ಹೇಳ್ತೀವಿ ಸರ್. ಯಾವ ದೇಶವನ್ನು? ಈ ಒಂದು ಸೌದಿ ಅರೇಬಿಯಾವನ್ನು ತನ್ನ ಪರಮ ಮಿತ್ರವನ್ನಾಗಿ ಮಾಡ್ಕೊಂಡಿದೆ. ಯಾವ ದೇಶ ಅಂದರೆ ಈ ಒಂದು US ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025, 26 ಉದ್ಘಾಟನಾ ಭೂ ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸಿತ್ತು ಅಂತ? ಸರ್ ಆವಾಗಲೇ ಹೇಳಿದ್ರಿ, ಆವಾಗಲೇ ಬೇರೆ ಆನ್ಸರ್ ಹೇಳಿದ್ರಿ. ಅದು ಇಂಟರ್ನ್ಯಾಷನಲ್ಲಿ. ಓಕೆ, ಸೊ ಇದು ಎಲ್ಲಿ ಅಂತ ಕೇಳಿದಾನೆ ನಿಮಗೆ. ಅದು ವಾಷಿಂಗ್ಟನ್ DC ಯಲ್ಲಿತ್ತಲ್ವಾ? ಅದು ಬ್ಯಾಂಕಿಂಗ್ ಭೂ ಶೃಂಗಸಭೆ. ಇಲ್ಲೇನು ಕೇಳಿದ್ದಾನೆ? ಈ ಒಂದು ಜಸ್ಟ್ ಭೂ ಶೃಂಗಸಭೆ ಕೇಳಿದ್ದಾನೆ. ಯಾವ ನಗರ ಇದು? ಯಾವ ನಗರ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಯಾವುದು? ಹೈದರಾಬಾದ್. ಯಾವುದು ಅಂತ ಕೇಳಿದ್ರೆ ಈ ಒಂದು ಹೈದರಾಬಾದ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2024 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಯಾರು ಪಡೆದಿದ್ದಾರೆ ಸರ್? ಚೀಲಿಯ ಮಾಜಿ ಅಧ್ಯಕ್ಷೆ. ಯಾರು ಸರ್ ಚೀಲಿಯ ಮಾಜಿ ಅಧ್ಯಕ್ಷೆ? ಆಂಗ್ ಸ್ಯಾನ್ ಸೂಕಿ ಅವರ, ಆ್ಯಂಡ್ ದೆನ್ ಮಿಚೆಲ್ ಬ್ಯಾಚೆಲೆಟ್ ಅವರ, ಕೋಫಿ ಅನ್ನಾನ್ ಅವರ, ಆ್ಯಂಡ್ ದೆನ್ ಈ ಒಂದು ಆಂಜೆಲಾ ಮಾರ್ಕೆಲ್ ಅವರ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಚೀಲಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಈ ಒಂದು ಮಿಚೆಲ್ ಬ್ಯಾಚೆಲೆಟ್ ಅವರು ಅಂತ ಹೇಳ್ತೀವಿ ಸರ್ನ. ಸೊ ಇವರಿಗೆ 2025 ಮೀನ್ಸ್ 2024ರಲ್ಲದ್ದು 2025ರಲ್ಲಿ ಕೊಟ್ಟಿದೆ. ಯಾರಿಗೆ ಅಂತ ಕೇಳಿದ್ರೆ ಒಂದು ಮಿಚೆಲ್ ಬ್ಯಾಚೆಲೆಟ್ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಿತೀಶ್ ಕುಮಾರ್ 10ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿರ್ತಕ್ಕಂತಹ ರಾಜ್ಯ ಯಾವುದು ಅಂತ? ಯಾವ ರಾಜ್ಯ ಸರ್? ಬಿಹಾರ ರಾಜ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದಾನೆ. ಎಷ್ಟನೇ ಸ್ಥಾನದಲ್ಲಿದೆ ಸರ್ ನಮ್ಮ ಭಾರತ? ಎಷ್ಟನೇ ಸ್ಥಾನದಲ್ಲಿ ಅಂತ ಕೇಳಿದ್ರೆ 15ನೇ ಸ್ಥಾನದಲ್ಲಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು 15ನೇ ಸ್ಥಾನದಲ್ಲಿ ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ ಕಂಡು ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 6ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳು 2024ರಲ್ಲಿ ಯಾವ ರಾಜ್ಯವು ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ? 2024 ಕೇಳಿದಾನೆ ಇಲ್ಲಿ. ಓಕೆ, 2024 ಕೇಳಿದರೆ ಸರ್ ಯಾವ ರಾಜ್ಯ ಹೇಳ್ಬೋದಾ? ಯಾವುದು ಸರ್? ಅವಾಗ ನಾವು ಹೇಳಬೇಕಾಗತ್ತೆ ಆಪ್ಷನ್ ಸಿ ಮಹಾರಾಷ್ಟ್ರ. ಹೆಸರನ್ನ ಯಾವುದು ಅಂತ ಕೇಳಿದ್ರೆ ಒಂದು ಆಪ್ಷನ್ ಸಿ ಮಹಾರಾಷ್ಟ್ರ. ಅದೇ ನಿಮಗೆ 2023 ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿರೋದು ಒಡಿಶಾ ಅಂತ. ಬಟ್ ಇವಾಗ ಏನಿದೆ ಅಂದರೆ ಮಹಾರಾಷ್ಟ್ರ ಫಸ್ಟ್ ಇದೆ, ಆ್ಯಂಡ್ ದೆನ್ ಸೆಕೆಂಡ್ ಗುಜರಾತ್ ಇದೆ, ಆ್ಯಂಡ್ ದೆನ್ ಥರ್ಡ್ ಯಾವುದಿದೆ ಸರ್? ಹರಿಯಾಣ ಥರ್ಡ್ ಇದೆ. ಯಾವುದರಲ್ಲಿ? ಒಂದು ರಾಷ್ಟ್ರೀಯ ಜಲ ಪ್ರಶಸ್ತಿಗಳು 2024ರಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಸ್ಥಳೀಯ ಕಾರ್ಟಿ ಕೋಶ ಚಿಕಿತ್ಸೆ ಹೆಸರೇನು ಸರ್? ಏನಾಗಿದೆ ಈ ಒಂದು ಕಾರ್ಟಿ ಕೋಶ ಚಿಕಿತ್ಸೆಯ ಹೆಸರು? ಏನಾಗಿದೆ ಹೇಳ್ಬೋದಾ ಸರ್? ಯಾವುದು ಸರ್ ಅದರಲ್ಲಿ? ಹೆಸರಲ್ಲಿ ಏನಾದರೂ ಕಾರು ಮತ್ತು ಮೋಟರ್ ವೆಹಿಕಲ್ ಅಂತ ಏನೋ ಇದೆಯಲ್ಲ ಸರ್? ಹೌದು ಸರ್, ನೆಕ್ಸ್ಟ್ ಕಾರ್ 19 ಅಂತ ಹೇಳ್ತೀವಿ. ಯಾವುದು? ಈ ಒಂದು ನೆಕ್ಸ್ಟ್ ಕಾರ್ 19. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, COP30 ಅಂತಾರಾಷ್ಟ್ರೀಯ ಹವಾಮಾನ ಸಮ್ಮೇಳನವನ್ನು ಯಾವ ದೇಶ ಆಯೋಜಿಸಿತ್ತು ಸರ್? ಯಾವ ದೇಶ ಸರ್? COP30 ಸರ್ ಬೆಲಿಮ್ ಅಂತ ಹೇಳ್ತೀವಿ. ಬೆಲಿ ಮೇಲೆ ಕಂಡುಬರುತ್ತೆ ಸರ್, ಈ ಒಂದು ಬ್ರೆಜಿಲಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ COP31 ಆಯೋಜನೆ ಮಾಡ್ತಕ್ಕಂಥ ದೇಶ ಯಾವುದು ಸರ್? ಟರ್ಕಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ COP32 ಆಯೋಜನೆ ಮಾಡ್ತಕ್ಕಂಥ ದೇಶ ಯಾವುದು ಸರ್? ಇಥಿಯೋಪಿಯಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 33ನೇದು ನಮ್ಮ ಇಂಡಿಯಾ ಆಯೋಜನೆ ಮಾಡಬೇಕು ಅಂತ ಪ್ಲಾನನ್ನು ಹಾಕೊಂಡಿದೆ. ಓಕೆ, ಯಾವುದು? 33ನೇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯುನೆಸ್ಕೋ ಗ್ಯಾಸ್ಟ್ರೋನಮಿ ನಗರ ಎಂದು ಗುರುತಿಸಲ್ಪಟ್ಟ ಭಾರತೀಯ ನಗರ ಯಾವುದು ಅಂತ ಕೇಳಿದ್ದೇನೆ. ಯಾವ ನಗರ ಇದನ್ನ ಗುರುತಿಸಲ್ಪಟ್ಟಿದ್ದಾರೆ? ಯಾವುದು ಗ್ಯಾಸ್ಟ್ರೋನಮಿ ನಗರ ಅಂತ ಹೇಳ್ಬೋದಾ? ಯಾವ ನಗರ ಸರ್? ಸರ್ ಲಕ್ನೋ ಅಲ್ವಾ? ಹೌದು, ಲಕ್ನೋ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಜಾಗತಿಕ ಮಟ್ಟದ ವಿಮಾನ ಎಂಜಿನ್ MRO ಸೌಲಭ್ಯವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದ್ದೇನೆ ಸರ್ನ. ಎಲ್ಲಿ ಉದ್ಘಾಟಿಸಲಾಗಿದೆ ಇದನ್ನು? ಎಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದ್ರೆ ಸರ್ ಹೈದರಾಬಾದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಇದನ್ನು ಸರ್ನ. ಎಲ್ಲಿ ಅಂದರೆ ಈ ಒಂದು ಹೈದರಾಬಾದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಯಾವುದು? ಭಾರತದ ಮೊದಲ ಜಾಗತಿಕ ಮಟ್ಟದ ವಿಮಾನ ಇಂಜಿನ್ MRO ಸೌಲಭ್ಯವನ್ನು ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಒಂದು ಹೈದರಾಬಾದ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಭಾರತವು ಯಾವ ದೇಶದೊಂದಿಗೆ ಸೂರ್ಯಕಿರಣ 2025 ವ್ಯಾಯಾಮವನ್ನು ನಡೆಸಿತು ಅಂತ ಕೇಳಿದ್ದೇನೆ ಸರ್. ಸೂರ್ಯಕಿರಣ, ಸೊ ನಮ್ಮ ಭೂಮಿಗೆ ಸೂರ್ಯ ಹೇಗೆ ಬರ್ಬೇಕ್ರಿ? ಮೇಲಿಂದ ಬರಬೇಕಲ್ವಾ ಸರ್? ಸೊ ಹಾಗಾದ್ರೆ ನಮ್ಮ ಮೇಲ್ಗಡೆ ಇರ್ತಕ್ಕಂಥ ದೇಶ ಯಾವುದು ಸರ್? ಈ ಒಂದು ನೇಪಾಳ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು? ನೇಪಾಳ ಅಂತ ಹೇಳ್ತೀವಿ ಸರ್ನ. ಸೂರ್ಯಕಿರಣ ನೇಪಾಳ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 2026 ICC ಪುರುಷರ T20 ವಿಶ್ವಕಪ್ಗೆ ಟೂರ್ನಮೆಂಟ್ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದಾನೆ. ಯಾರು ನೇಮಿಸಲಾಗಿದೆ ಸರ್? ಕರೆಂಟ್ಲಿ ಅವ್ರು ಇನ್ನೂ ಸಹ ರನ್ನಲ್ಲಿದ್ದಾರೆ. ಯಾರು ಅವರು ಸರ್? ಈ ರೋಹಿತ್ ಶರ್ಮಾ ಅವರ. ಹೌದು, ರೋಹಿತ್ ಶರ್ಮಾ ಅವರನ್ನು. ಓಕೆ, ಸೊ ಮೊಟ್ಟ ಮೊದಲ ಬಾರಿಗೆ ನೋಡಿ, ಸೊ ಒಬ್ಬ ರಿಟೈರ್ಮೆಂಟ್ ಕೊಡದೇ ಇರತಕ್ಕಂತಹ ಪ್ಲೇಯರ್ ರಾಯಭಾರಿಯಾಗಿದ್ದಾರೆ ಒಂದು ವಿಶ್ವಕಪ್ಗೆ. ಯಾರು ಅಂತ ಕೇಳಿದ್ರೆ ರೋಹಿತ್ ಶರ್ಮಾ ಅವರು, ಒನ್ ಆ್ಯಂಡ್ ಓನ್ಲಿ ರೋಹಿತ್ ಶರ್ಮಾ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 2025 ಮಹಿಳಾ ಕಬಡ್ಡಿ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ದೇಶ ಯಾವುದು ಅಂತ ಕೇಳಿದ್ರೆ ಮಹಿಳಾ ಕಬಡ್ಡಿ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಸರ್? ಸೊ ಅದು ಈ ರೀತಿ ಕಬಡ್ಡಿ ಅಂತಂದರೆ ನಮ್ಮ ಭಾರತವೇ ಶ್ರೇಷ್ಠ. ಓಕೆ, ಯಾವುದು ಅಂದರೆ ನಮ್ಮ ಭಾರತವೇ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ 12 ವರ್ಷಗಳ ನಂತರ ಇತ್ತೀಚೆಗೆ ಯಾವ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು? ಯಾವ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು ಸರ್? ಇದು ಯಾವ ದೇಶ? ಆ್ಯಂಡ್ ದೆನ್ ಯಾವ ಒಂದು ಜ್ವಾಲಾಮುಖಿ ಸರ್? ಇದು ಇಥಿಯೋಪಿಯಾದದ್ದು ಸರ್. ಹೌದು, ಇಥಿಯೋಪಿಯಾದ ಕರೆಕ್ಟ್ ನಿಮಗೆ. ಆ್ಯಂಡ್ ದೆನ್ ಸರ್ ಇದು ಅಫಾರ್ ರೀಸನ್ದು. ಹೌದು, ಅಫಾರ್ ರೀಸನ್ ಸಹ ಕರೆಕ್ಟ್. ಸೊ ಹಾಗಾದರೆ ಈ ಒಂದು
ಜ್ವಾಲಾಮುಖಿ ಯಾವುದು ಸರ್? ಹೈಲಿ ಬಾಟಮ್ ಜ್ವಾಲಾಮುಖಿ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಹೈಲಿ ಬಾಟಮ್ ಜ್ವಾಲಾಮುಖಿ ಏನಿದೆ ಅಲ್ವಾ, 12,000 ವರ್ಷಗಳ ನಂತರ ಮೀನ್ಸ್ ಈ ಇಥಿಯೋಪಿಯಾದಲ್ಲಿ ಕಂಡುಬರ್ತಕ್ಕಂಥ ಹೈಲಿ ಬಾಟಮ್ 12,000 ವರ್ಷಗಳ ನಂತರ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಎಲ್ಲಿ? ಈ ಒಂದು ಇಥಿಯೋಪಿಯಾದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದುಬೈ ಏರ್ ಶೋನಲ್ಲಿ ವೈಮಾನಿಕ ಪ್ರದರ್ಶನದ ಸಮಯದಲ್ಲಿ ಯಾವ ವಿಮಾನ ಆಘಾತಕ್ಕೀಡಾಯಿತು ಅಂತ ಕೇಳಿದ್ದಾನೆ ಸರ್. ಯಾವುದು ಸರ್? ಯಾವುದು ಸರ್? ಆನ್ಸರ್ ನೀವೇ ಹೇಳಿಬಿಟ್ರಿ ಅನಿಸುತ್ತೆ. ರಫೇಲಾ? ಅಲ್ಲ ಸರ್. ಯಾವುದು ಅಂದರೆ ಈ ಒಂದು LCA ತೇಜಸ್ ಅಂತ ಹೇಳ್ತೀವಿ. ಓಕೆ, LCA ಅಂದರೆ ಏನು ಸರ್? ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ ಹೇಳ್ತೀವಿ ಸರ್. ಏನು? ಲೈಟ್ ಕಾಂಬ್ಯಾಕ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ವಿಶ್ವ ಬಾಕ್ಸಿಂಗ್ ಕಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ ಸರ್. ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಸರ್? ಈ ಒಂದು ಬಾಕ್ಸಿಂಗ್ ಕಪ್ನಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಸರ್, ನಮ್ಮ ಹೆಮ್ಮೆಯ ಭಾರತ ಸರ್. ಯಾವ ದೇಶ ಅಂದರೆ ಈ ನಮ್ಮ ಭಾರತ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಟೆಸ್ಲಾ ಕೇಂದ್ರವನ್ನು ಎಲ್ಲಿ ತೆರೆಯಲಾಗಿದೆ ಅಂತ ಕೇಳಿದ್ದೇನೆ ಸರ್. ಯಾವುದು? ಒಂದು ಟೆಸ್ಲಾ ಕೇಂದ್ರವನ್ನು ಎಲ್ಲಿ ತೆರೆಯಲಾಗಿದೆ? ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮಗೆ ಅಗೇನ್ ಸರ್. ಯಾಕೆ ಇಲ್ಲಿವರೆಗೂ ಇಂಪಾರ್ಟೆಂಟ್ ಆಗಲಿಲ್ಲ ನಿಮ್ಗೆ? ಅಗೇನ್ ಹೇಳ್ತಿದ್ದೀನಿ ರೀ, ಬಿಕಾಸ್ ಯಾಕಂದರೆ ಇದು ನಿಮಗೆ ಮತ್ತೆ ನೋಡೋಕೆ ಸಿಗೋದಿಲ್ಲ. ಇದು ನೆನ್ಪಿಟ್ಕೊಳ್ಳಿ ಇದನ್ನು. ಯಾವುದು? ಈ ಒಂದು ಮೊದಲ ಟೆಸ್ಲಾ ಕೇಂದ್ರ ಎಲ್ಲಿ ಸರ್? ಗುರುಗ್ರಾಮದಲ್ಲಿ. ಎಲ್ಲಿ ಕಂಡುಬರುತ್ತೆ? ಒಂದು ಗುರುಗ್ರಾಮ ಹರಿಯಾಣದಲ್ಲಿ ಅಂತ ಹೇಳ್ತೀವಿ ಸರ್. ಎಲ್ಲಿ ಕಂಡುಬರುತ್ತೆ ಅಂದರೆ ಒಂದು ಹರಿಯಾಣದಲ್ಲಿ ಕಂಡುಬರುತ್ತೆ. ಹರಿಯಾಣದಲ್ಲಿ. ಆ್ಯಂಡ್ ದೆನ್ ಇದು ಟೆಸ್ಲಾ ಕಂಪ್ನಿ ಯಾವ ದೇಶದ ಒಂದು ಮೂಲದ್ದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ US ಮೂಲದ್ದು ಅಂತ. ಯಾರು? ನಮ್ಮ ಎಲಾನ್ ಮಸ್ಕ್ ಅವರು ಏನಿದಾರಲ್ವಾ, ಮೊದಲ ಟ್ರಿಲಿಯನಿಯರ್ ಅಂತ ಹೇಳ್ತೀವಿ. ಸೊ ಅವರ ಒಂದು ಓನ್ಡ್ ಕಂಪ್ನಿ ಇದು. ಯಾವುದು? ಈ ಒಂದು ಟೆಸ್ಲಾ ಕಂಪ್ನಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಖಾಸಗಿ ನಿರ್ಮಿತ PSLV ರಾಕೆಟನ್ನು ಅಭಿವೃದ್ಧಿಪಡಿಸಲಾಗಿದೆಯೇ ಅಂತ ಕೇಳಿದ್ದೇನೆ ಸರ್. ಯಾವುದು ಅಭಿವೃದ್ಧಿಪಡಿಸಿದೆ ಈ ಒಂದು PSLV ರಾಕೆಟ್ಗಳನ್ನು ಅಂತ ಕೇಳಿದ್ದೇನೆ? ಯಾವಾಗ ಒಂದು ಕಂಪ್ನಿ ಅಭಿವೃದ್ಧಿಪಡಿಸಿದೆ ಸರ್ ಇದನ್ನು? ಟಾಟಾ ಬೋಯಿಂಗ್ ಅವರು, ಆ್ಯಂಡ್ ದೆನ್ ಈ ಒಂದು HAL ಅವರು, ಆ್ಯಂಡ್ ದೆನ್ L&T ಅವರು, ಆ್ಯಂಡ್ ದೆನ್ ಈ ಒಂದು ರಿಲಯನ್ಸ್, ಆ್ಯಂಡ್ ದೆನ್ ಅದಾನಿ ಅವರು, ಆ್ಯಂಡ್ ದೆನ್ ಮಹೀಂದ್ರ ಮತ್ತು DRDO ಅಂತ ಕೊಟ್ಟಿದ್ದಾನೆ. PSLVಗಳನ್ನು ಯಾರು ನಿರ್ಮಾಣ ಮಾಡ್ತಿದ್ದಾರೆ? ಇಸ್ರೋ ಅವರು. ಆ್ಯಂಡ್ ದೆನ್ ಅದನ್ನು ಖಾಸಗಿಯಾಗಿ ನಿರ್ಮಾಣ ಮಾಡಿರೋರು ಯಾರು ಅಂತ ಕೇಳಿದಾನೆ. ಯಾರು ಸರ್? ಈ ಒಂದು HAL ಮತ್ತು ಈ L&T ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು HAL ಮತ್ತು L&T ಅಂತ ಹೇಳ್ತೀವಿ. ಯಾವುದು? ಈ ಒಂದು L&T ಸರ್. L&T ಏನೋ ಟ್ರ್ಯಾಕ್ಟರ್ ಏನೋ ಇತ್ತಲ್ವಾ? L&T ಅಂದರೆ ಫುಲ್ ಫಾರ್ಮ್ ಏನು ನಿಮಗೆ ಹೇಳ್ಬೋದಾ? ಏನು ಸರ್? ಲಾರ್ಸನ್ ಆ್ಯಂಡ್ ಟೋಬ್ರೋ ಅಂತ ಹೇಳ್ತೀವಿ ಸರ್. ಏನು? ಈ ಒಂದು ಲಾರ್ಸನ್ ಆ್ಯಂಡ್ ಟೋಬ್ರೋ ಅಂದರೆ ನಾವು L&T ಅಂತ ಹೇಳ್ತೀವಿ. HAL ಅಂದರೆ ಏನು ಸರ್? ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ. HALನ ಒಂದು ಕೇಂದ್ರ ಕಚೇರಿ ಕಂಡುಬರೋದಲ್ಲಿ ಸರ್ ನಮ್ಮ ಬೆಂಗಳೂರಲ್ಲಿ ಕಂಡುಬರುತ್ತೆ. ಓಕೆ, ಆ್ಯಂಡ್ ದೆನ್ ಇದು ಏನಿದೆ ಅಲ್ವಾ, ಈ PSLV ರೀಸೆಂಟಾಗಿ ಒಂದು ಫೇಲ್ ಆಗಿದೆ. PSLV ಜನವರಿ 12ರಂದು ಲಾಂಚ್ ಆಗಿತ್ತು ಆ ಒಂದು PSLV. ಓಕೆ, PSLV ಸರ್ ಎಷ್ಟನೇದು? PSLV 62 ಅಂತ ಹೇಳ್ತೀವಿ ಸರ್. ಯಾವುದು? PSLV C62. ಈ ಒಂದು ಲಾಂಚ್ ವೆಹಿಕಲ್ ಏನಿದೆ ಅಲ್ವಾ, ಇದು ಫೇಲ್ ಆಯಿತು. ಎಷ್ಟನೇ ಒಂದು ಉಡಾವಣಾ ಹಂತದಲ್ಲಿ? 3ನೇ ಉಡಾವಣಾ ಹಂತದಲ್ಲಿ ಇದರ ರೋಲ್ ರೇಟ್ ಏನಿದೆ ಅಲ್ವಾ, ಅದು ಕಡಿಮೆ ಆಗಿ ಆ ಒಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ಇದು ಫೇಲ್ ಆಯಿತು. ಆ್ಯಂಡ್ ದೆನ್ ಇದರಲ್ಲಿ ನಮ್ಮ ಭಾರತದ ಸ್ಟಾರ್ಟಪ್ ಕಂಪ್ನಿಗಳೇನಿತ್ತಲ್ವಾ, ಮೀನ್ಸ್ ಆ ಸ್ಟಾರ್ಟಪ್ ಕಂಪ್ನಿಗಳ ಒಂದು ಸ್ಯಾಟಲೈಟನ್ನು ಸಹ ಇದು ಒಳಗೊಂಡಿತ್ತು. ಈ ಒಂದು PSLV C62 ಅವರೆಲ್ಲರೂ ಸಹ ಏನು ಗೊತ್ತಾ, ಇನ್ನೊಂದು ಇನ್ಶೂರೆನ್ಸ್ ಮಾಡಿಸಿರಲಿಲ್ಲ. ಸೊ ಅವರೆಲ್ಲರಿಗೂ ಸಹ ದೊಡ್ಡ ಆಘಾತ ಆಗಿದೆ ಇವಾಗ. ಸೊ ಅದು ಸಹ ನ್ಯೂಸಲ್ಲಿ ಡೈಲಿ ಬರ್ತಾ ಇದೆ ನೋಡಿ, ಡೈಲಿ ಪ್ರಜಾವಾಣಿಯಲ್ಲಿ ಆ್ಯಂಡ್ ದೆನ್ ಉದಯವಾಣಿಯಲ್ಲಿ ಡೈಲಿ ಕೊಡ್ತಾ ಇದ್ದಾನೆ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಯಾಕೆಂದರೆ ಇದನ್ನು ಲಾಂಚ್ ಮಾಡಿರೋದು ಜನವರಿ 12. ಆ್ಯಂಡ್ ದೆನ್ ಈ ವರ್ಷದ ಮೊದಲ PSLV ಇದು. ಆ್ಯಂಡ್ ದೆನ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಲಾಸ್ಟ್ ಇಯರ್ ಮೇಯಲ್ಲಿ, ಐ ಥಿಂಕ್ ಮೇ ಆರ್ ಇನ್ ಜುಲೈಯಲ್ಲಿ ಸೊ PSLV C61 ಅದನ್ನು ಲಾಂಚ್ ಮಾಡಿದರು, ಅದು ಸಹ ಫೇಲ್ ಆಗಿತ್ತು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ PSLV ಅಗೇನ್ ಫೇಲ್ ಆಗಿದೆ. ಸೊ ಮೀನ್ಸ್ PSLVಯಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಇವಾಗ ದೊಡ್ಡ ಒಂದು ಪ್ರಶ್ನೆ ಆಗಿದೆ. ಸೊ ಅದಕ್ಕೆ ಈ ಒಂದು PSLV ಮೇಲೆ ಪ್ರಶ್ನೆ ಕೇಳಬಹುದು. ಆ್ಯಂಡ್ ದೆನ್ ಈ ಒಂದು ಯಾವುದರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಈ ಒಂದು ಪ್ರಶ್ನೆ ಕೇಳಬಹುದು ನಿಮಗೆ. ಸೊ ಅದಕ್ಕೆ ಅದನ್ನು ನೆನ್ಪಿಟ್ಕೊಳ್ಳಿ, ಈ ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಾರ್ನ್ಬಿಲ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಸರ್? ಯಾವ ರಾಜ್ಯದಲ್ಲಿ ಸರ್? ಡಿಸೆಂಬರ್ಲಿ ಆಚರಣೆ ಮಾಡಲಾಗ್ತದೆ. ಈ ಒಂದು ನಾಗಾಲ್ಯಾಂಡಲ್ಲಿ ಅಂತ ಹೇಳ್ತೀವಿ ಸರ್. ಇಲ್ಲಿ ಒಂದು ನಾಗಾಲ್ಯಾಂಡಲ್ಲಿ ಮೀನ್ಸ್ ಡಿಸೆಂಬರ್ 1ರಿಂದ ಡಿಸೆಂಬರ್ 10ರವರೆಗೆ ಇದನ್ನು ಆಚರಣೆ ಮಾಡ್ತಾರೆ. ಎಲ್ಲಿ? ಈ ಒಂದು ಹಾರ್ನ್ಬಿಲ್ ಉತ್ಸವನ ಎಲ್ಲಿ? ನಾಗಾಲ್ಯಾಂಡಲ್ಲಿ ಅಂತ ಹೇಳ್ತೀವಿ. ಸೊ ಇದು SSCGD ಯಾರು ಎಕ್ಸಾಮ್ ಬರೀತಿದ್ರಲ್ವಾ, ಸೊ ಇದು ಬರ್ಕೊಂಡು ಇಟ್ಕೊಳ್ಳಿ, ಇಲ್ಲಾಂದರೆ ಗೋಡೆ ಮೇಲೆ ಬರೆದು ಬಿಟ್ಬಿಡಿ. ಈಗ ಒಂದು ಕ್ವಶನ್ ನಿಮಗೆ ಬಂದೇ ಬರುತ್ತೆ, ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದು. ಆ್ಯಂಡ್ ನೆಕ್ಸ್ಟ್, ಮಕ್ಕಳ ಹಕ್ಕುಗಳಿಗಾಗಿ ಯುನಿಸೆಫ್ ಭಾರತದ ಪ್ರಸಿದ್ಧ ವಕೀಲರಾದವರು ಯಾರು ಅಂತ? ಓಕೆ, ಯುನಿಸೆಫ್ ಅಡ್ವೊಕೇಟ್ ಅಂತ ಹೇಳ್ತೀವಿ. ಯಾರಾಗಿದ್ದಾರೆ ಸರ್? ಯಾರು? ದೀಪಿಕಾ ಪಡುಕೋಣೆ ಅವರ, ಕೀರ್ತಿ ಸುರೇಶ್ ಅವರು, ಅಲಿಯಾ ಭಟ್ ಅವರು, ಆ್ಯಂಡ್ ದೆನ್ ಕಂಗನಾ ರನೌತ್ ಅವರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಕೀರ್ತಿ ಸುರೇಶ್ ಅವರು ಅಂತ ಹೇಳ್ತೇವೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಈ ಒಂದು ಕೀರ್ತಿ ಸುರೇಶ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಯಾವ ದೇಶವು ಅಜಯ್ ವಾರಿಯರ್ 2025 ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸಿತು ಅಂತ ಕೇಳಿದ್ದಾನೆ ಸರ್. ಯಾವುದು? ಈ ಒಂದು ಅಜಯ್ ವಾರಿಯರನ್ನು ಫ್ರಾನ್ಸ್, ಆಸ್ಟ್ರೇಲಿಯಾ, UK ಮತ್ತು ಈ ಒಂದು ಜಪಾನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಈ UK ಅಂತ ಹೇಳ್ತೀವಿ. ಯಾವುದು? ಈ ಒಂದು ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಸೊ ಇದು ಎಷ್ಟನೇ ಆವೃತ್ತಿ ಆಗಿತ್ತು ಸರ್? ಇದು ಎಷ್ಟನೇ ಆವೃತ್ತಿ ಕೇಳ್ತಾನೆ? ಹೌದು, ಎಷ್ಟನೇ ಆವೃತ್ತಿ ಅಂತ ಕೇಳ್ತಾನೆ? 8ನೇ ಆವೃತ್ತಿ ಆಗಿತ್ತು. ಈ ಒಂದು ಅಜಯ್ ವಾರಿಯರ್ ಅನ್ನೋದು 8ನೇ ಆವೃತ್ತಿ ಆಗಿತ್ತು. ಓಕೆ, ಸೊ ಇದು ಎಲ್ಲಿ ನಡೆದಿದೆ ಸರ್? ಈ ಒಂದು ಮಹಾಜನ್
ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜಲ್ಲಿ ಎಲ್ಲಿ ಒಂದು ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಇದು ನಡೆದಿತ್ತು. ಯಾವುದು ಈ ಒಂದು ಅಜಯ್ ವಾರಿಯರ್ 2025 ಅಂತ ಹೇಳಿದ್ವಿ. ಎಷ್ಟನೇ ಆವೃತ್ತಿ 8ನೇ ಆವೃತ್ತಿ ಎಲ್ಲಿ ನಡೆದಿತ್ತು? ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಅಂತ ಹೇಳ್ತೀವಿ ಸರ್. ಹಾಗಾದರೆ ಒಂದು ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಎಲ್ಲಿ ಕಂಡುಬರುತ್ತೆ ಗೊತ್ತಿಲ್ವಾ? ಗೊತ್ತಿದೆಯಾ? ಎಲ್ಲಿ ಕಂಡುಬರುತ್ತೆ ಸರ್? ಫೇಮಸ್ ಎಲ್ಲಿ? ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಇದು. ಓಕೆ, ಸೊ ನಿಮಗೆ ಪ್ರಶ್ನೆ ಕೇಳ್ಬೋದು ಸ್ಟ್ಯಾಟಿಕಲ್ಲಿ, ಯಾವುದು ಈ ಒಂದು ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜಸ್ ಎಲ್ಲಿ ಕಂಡುಬರುತ್ತೆ, ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಅವಾಗ ಹೇಳಬೇಕಾಗುತ್ತೆ. ಈ ಒಂದು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 56ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನು ಗೆದ್ದ ಚಿತ್ರ ಯಾವುದು ಅಂತ ಕೇಳಿದಾನೆ. ಗೋಲ್ಡನ್ ಪಿಕಾಕನ್ನು ಗೆದ್ದಿರ್ತಕ್ಕಂತಹ ಒಂದು ಚಿತ್ರ ಯಾವುದು ಸರ್? ಈ ಒಂದು ಪಿಕಾಕ್ನ ಒಂದು ಸ್ಕಿನ್ ಹೇಗಿರುತ್ತೆ ಸರ್? ಫುಲ್ ಯುತ್ ಥರ ಸ್ಕಿನ್ ಇರುತ್ತೆ ಅವ್ರದ್ದು, ಮೀನ್ಸ್ ಸ್ಕಿನ್ ಆಫ್ ಯುತ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸ್ಕಿನ್ ಆಫ್ ಯುತ್ ಈ ಚಿತ್ರ ಏನಿದೆ ಅಲ್ವಾ, ಒಂದು ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥ ಒಂದು ಚಲನಚಿತ್ರವಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಾರಂಡ ಅರಣ್ಯವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದೇನೆ. ಯಾವುದು ಈ ಒಂದು ಸಾರಂಡ ಫಾರೆಸ್ಟ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಯಾವ ರಾಜ್ಯದಲ್ಲಿ ಸರ್? ತಮಿಳುನಾಡು, ತ್ರಿಪುರಾ, ಗುಜರಾತ್ ಮತ್ತು ಜಾರ್ಖಂಡ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಜಾರ್ಖಂಡ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಜಾರ್ಖಂಡ್ ಅಂತ ಹೇಳ್ತೀವಿ. ಯಾವುದು ಈ ಒಂದು ಸಾರಂಡ ಅರಣ್ಯವು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ಜಾರ್ಖಂಡದಲ್ಲಿ ಕಂಡುಬರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯದ ತುಂಗುಪುಕ್ ಮತ್ತು ಪುಂಚಾಂಗ್ ಪುಲಿಟ್ GI ಟ್ಯಾಗ್ ಪಡೆದಿದ್ದಾವೆ ಅಂತ ಕೇಳಿದರೆ. ಓಕೆ, ಹೆಸರು ಚೆನ್ನಾಗಿದ್ದಾವೆ. ಸೊ ಕ್ವಶನ್ ಕೇಳ್ಬೋದು, ಯಾವುದು ಈ ಒಂದು ತುಂಗುಪುಕ್ ಮತ್ತು ಪುಂಟಾಂಗ್ ಪುಲಿಟ್ GI ಟ್ಯಾಗನ್ನು ಪಡೆದಿದ್ದಾವೆ ಅಂತ. ಯಾವ ರಾಜ್ಯ ಹೇಳ್ಬೋದಾ ಸರ್? ಇವು ಎರಡು ಏನು ಸರ್? ಮೊದಲು ಏನಿದು ತಿನ್ನೋ ವಸ್ತುನಾ, ಏನು ಆಟ ಆಡೋ ಗೊಂಬೆನಾ, ಏನು? ಹಾಂ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳು ಅಂತ ಹೇಳ್ತೀವಿ. ಯಾವುದು ಈ ಒಂದು ತುಂಗುಬುಕ್ ಮತ್ತು ಪುಂಟಾಂಗ್ ಪುಲಿಟ್ ಅನ್ನೋದು. ಸೊ ಯಾವ ರಾಜ್ಯದ್ದು ಇದು? ಯಾವ ರಾಜ್ಯದ್ದು ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗತ್ತೆ ಸರ್, ಯಾವುದು ಲೆಪ್ಚಾ ಇಲ್ಲಿ ಕಂಡು ಬರ್ತಾರೆ, ಸಿಕ್ಕಿಂ. ಸೊ ಈ ಒಂದು ಸಿಕ್ಕಿಂ ರಾಜ್ಯದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳಾಗಿದ್ದಾವೆ ಯಾವುದು ಈ ಒಂದು ತುಂಗುಬುಕ್ ಮತ್ತು ಪುಂಟಾಂಗ್ ಅನ್ನೋದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಡ್ರೋನ್ ನಗರದ ಅಡಿಪಾಯವನ್ನು ಎಲ್ಲಿ ಹಾಕಲಾಯಿತು ಅಂತ ಕೇಳಿದ್ರೆ. ಓಕೆ, ಡ್ರೋನ್ ನಗರದ ಒಂದು ಅಡಿಪಾಯ ಎಲ್ಲಿ ಹಾಕಲಾಗಿದೆ ಸರ್? ಇದು ಎಲ್ಲಿ ಹಾಕಲಾಗಿದೆ ಸರ್? ಈ ಒಂದು ಓರ್ವಕಲ್ ಆ್ಯಂಡ್ ದೆನ್ ಹೈದರಾಬಾದ್, ಈ ಒಂದು ಬೆಂಗಳೂರು ಮತ್ತು ಈ ಒಂದು ಪುಣೆ ಅಂತ ಕೊಟ್ಟಿದ್ದಾನೆ. ಫುಟಲ್ಲದು ಪುಣೆ. ಎಲ್ಲಿ ಕಂಡು ಬರುತ್ತೆ ಇದು ಸರ್? ಆಂಧ್ರ ಪ್ರದೇಶ ಅಂದರೆ ಹೈದರಾಬಾದ್ ಆಗುತ್ತೆ, ತೆಲಂಗಾಣ ಆಗುತ್ತೆ ಅದು. ಓಕೆ, ಇದು ಆಗೋದಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಓರ್ವಾಕಲ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಓರ್ವಾಕಲ್ ಅಂತ ಹೇಳ್ತೀವಿ. ಸೊ ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥವ್ರು ಯಾರು? ಮೀನ್ಸ್ ಇದನ್ನು ಅನೌನ್ಸ್ ಮಾಡಿರ್ತಕ್ಕಂಥವ್ರು ಯಾರು? ಉದ್ಘಾಟನೆ ಅನೌನ್ಸ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಪಿಯೂಷ್ ಗೋಯಲ್ ಅವರು ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗರುಡ 2025 ಭಾರತ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷೀಯ ವಾಯು ವ್ಯಾಯಾಮವಾಗಿದೆ ಅಂತ ಕೇಳಿದ್ರೆ. ಯಾವುದು ಈ ಒಂದು ಗರುಡ 2025 ಯಾವ ದೇಶದ್ದು ಸರ್? ಇದು ಅಜಯ್ ವಾರಿಯರ್ 8ನೇ ಒಂದು ಆವೃತ್ತಿ ಅಂತ ಹೇಳಿದ್ರಿ, ಮಹಾಜನ ಫೀಲ್ಡ್ ಫೈರ್ ರೇಂಜ್ ಅಂತ ಹೇಳಿದ್ರಿ. ಓಕೆ, ಅದನ್ನು ಯಾವ ವರ್ಷದಲ್ಲಿ? 2025 ಅಂತ ಹೇಳಿದ್ರಿ. ಯಾವ್ಯಾವ ದೇಶ? ನಮ್ಮ ಇಂಡಿಯಾ ಮತ್ತು UK ಅಂತ ಹೇಳಿದ್ರಿ. ಸೊ ಇದನ್ನು ಹೇಳಿ ಗರುಡದು. ಓಕೆ, ಗರುಡದ ಹೇಳೋಣ ಅಲ್ವಾ? ಸೊ ಇದು ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅಂತ ಕೇಳಿದ್ರೆ ಈ ನಮ್ಮ ಭಾರತ ಮತ್ತು ಫ್ರಾನ್ಸ್ಗಳ ಮಧ್ಯೆ ನಡೀತದೆ. ಯಾವುದು ಈ ಒಂದು ಗರುಡ 2025 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದನ್ನು ಯಾರ್ಯಾರು ದ್ವಿಪಕ್ಷೀಯ ವ್ಯಾಯಾಮದಲ್ಲಿ ಇದನ್ನು ಭಾಗವಹಿಸ್ತಾರೆ ಸರಿನಾ? ಯಾರ್ಯಾರು? ನಮ್ಮ ಭಾರತೀಯ ಸೇನೆ, ನಮ್ಮ ಭಾರತ ನೌಕಾಪಡೆ, ಇಲ್ಲಾಂದರೆ ನಮ್ಮ ಭಾರತ ವಾಯುಪಡೆ. ಯಾರು ಹೇಳ್ಬೋದಾ ಸರ್? ಗರುಡ ಮೇಲೆ ಹಾರುತ್ತದೆ ಅಂತಂದರೆ ಇದು ಸಹ ವಾಯುಪಡೆ ಇರ್ಬೋದೇನೋ? ಹೌದು, ವಾಯುಪಡೆ ಅಂತ ಹೇಳ್ತೀವಿ ಸರಿನಾ? ವಾಯುಪಡೆಯ ಜೊತೆ ನಡೀತಕ್ಕಂಥ ಒಂದು ವ್ಯಾಯಾಮ ಯಾವುದು ಅಂತ ಕೇಳಿದ್ರೆ ಒಂದು ಗರುಡ ಸರ್. ಹಾಗಾದರೆ ಈ ಒಂದು ಭೂಸೇನೆಯ ಜೊತೆ ನಡೀತಕ್ಕಂಥ ಒಂದು ವ್ಯಾಯಾಮ ಯಾವುದು ಸರ್? ಶಕ್ತಿ ವ್ಯಾಯಾಮ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಆಪರೇಷನ್ ಶಕ್ತಿ ಅಂತ ಹೇಳ್ತೀವಿ. ಆಪರೇಷನ್ ಶಕ್ತಿ ಅಲ್ಲ, ಜಸ್ಟ್ ಶಕ್ತಿ ವ್ಯಾಯಾಮ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಯಾವುದು ಬರುತ್ತೆ ಅಂದರೆ ಈ ಒಂದು ವರುಣ ಅಂತ ಬರುತ್ತೆ. ಯಾವುದು ವರುಣ ಅನ್ನೋದು? ಈ ಒಂದು ವರುಣ ಏನಿದೆ ಅಲ್ವಾ, ವರುಣ ಅಂದರೆ ಸರ್ ನೀರು ಅಂದರೆ ನೇವಿ ಬರಬೇಕಲ್ವಾ? ಹೌದು, ನೇವಿ. ಈ ನೇವಿ ಜೊತೆ ನಡೀತಕ್ಕಂಥದ್ದು ವರುಣ. ಆ್ಯಂಡ್ ದೆನ್ ಈ ಒಂದು ಭೂಸೇನೆಯ ಜೊತೆ ನಡೀತಕ್ಕಂಥ ಶಕ್ತಿ. ಆ್ಯಂಡ್ ದೆನ್ ಈ ನೇವಿ ಜೊತೆ ನಡೀತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಈ ಒಂದು ಗರುಡ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಗರುಡ ಅಂತ ಹೇಳ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಇದು ಎಲ್ಲಿ ನಡೆದಿತ್ತು ಸರ್? ಈ ವರ್ಷ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಇದೇ ಒಂದು ಫ್ರಾನ್ಸಲ್ಲಿ ನಡೆದಿತ್ತು. ಮೀನ್ಸ್ ಈ ಒಂದು ಮಾಂಟ್ ಡೆ ಮಾರ್ಸನ್ ಅಂತ ಹೇಳ್ತೀವಿ. ಆ ಒಂದು ಸ್ಥಳದಲ್ಲಿ ಈ ಒಂದು ಗರುಡ 2025 ಒಂದು ವ್ಯಾಯಾಮ ನಡೆದಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೈಮಾ ವಾಯುನೆಲೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಕೇಳಿದಾನೆ. ಯಾವುದು? ಈ ಒಂದು ನ್ಯೋಮ ಅಥವಾ ಈ ಒಂದು ನ್ಯಾಮ ಅಂತ ಹೇಳ್ತೀವಿ. ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಸರ್? ಗುಜರಾತಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಲಡಾಖಲ್ಲಿ, ಇಲ್ಲಾಂದರೆ ಜಮ್ಮು ಕಾಶ್ಮೀರದಲ್ಲಿ. ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಲಡಾಖಲ್ಲಿ ಅಂತ ಹೇಳ್ತೀವಿ. ಯಾವುದೇ ಒಂದು ನ್ಯೋಮ ವಾಯುನೆಲೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಒಂದು ಲಡಾಖಲ್ಲಿ ಕಂಡುಬರ್ತಕ್ಕಂಥ ಒಂದು ವಾಯುನೆಲೆಯಾಗಿದೆ. ಓಕೆ, ಸೊ ಇದು ನಮ್ಮ ಭೂಮಿಯನ್ನು ಬಿಟ್ಟು ಮೀನ್ಸ್ ಸಮುದ್ರ ಮಟ್ಟದಿಂದ 13,700 ಫೀಟ್ಗಳ ಹೈಟಲ್ಲಿದೆ ಇದು. ಯಾವುದು? ಈ ಒಂದು ನ್ಯೋಮ ವಾಯುನೆಲೆ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನು ರೀಸೆಂಟಾಗಿ ಇನಾಗ್ರೇಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಚೀಫ್ ಆಫ್ ಏರ್ ಸ್ಟಾಫ್ ಆಗಿರ್ತಕ್ಕಂಥ ಈ ಅಮರ್ಪ್ರೀತ್ ಸಿಂಗ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಅಮರ್ಪ್ರೀತ್ ಸಿಂಗ್ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಏನಾಗಿದೆ? ಅಮರ್ಪ್ರೀತ್ ಸಿಂಗ್ ಅವರು ಚೀಫ್ ಆಫ್ ಏರ್ ಸ್ಟಾಫ್ ಆಗಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇನ್ನೊಂದು ಇದನ್ನು ಬಿಲ್ಡ್ ಮಾಡಿದವರು ಯಾರು? ಈ ಒಂದು ನ್ಯೋಮ ವಾಯುನೆಲೆಯನ್ನು ಸರ್ ಯಾರು ಬಿಲ್ಡ್ ಮಾಡಿದ್ದಾರೆ ಸರ್? BRO ಅವರು. ಯಾರು ಅಂದರೆ BRO ಅಂತ ಹೇಳ್ತೀವಿ ಸರ್. ಹಾಗಾದರೆ BRO ಸ್ಥಾಪನೆ ಆಗಿರೋದು ಯಾವಾಗ ಸರ್? 1960ರಲ್ಲಿ ಈ ಒಂದು BRO ಸ್ಥಾಪನೆ ಆಗುತ್ತೆ. ಯಾವುದು? ಈ ಒಂದು BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಆಗಿರೋದು ಯಾವಾಗ ಅಂತ ಹೇಳಿದ್ರೆ 1960. ಹೇಗೆ ನೆನ್ಪಿಟ್ಟು ಹೋಗಿ ಸರ್? ಇಲ್ಲಿ R ಇದೆ ಸರ್. ಆರ್ ಅಲ್ಲ ಸರ್, ಆರ್ ಮುಂದೆ O ಇದೆ ಸರ್.
60 ನೆನಪಿಟ್ಕೊಳ್ಳಿ, ಈಸಿಯಾಗಿ ನೆನಪಿಡುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಪ್ರವಾಸೋದ್ಯಮವನ್ನು ಮುನ್ನಡೆಸಿದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ದಾನೆ. ಓಕೆ, ಪ್ರವಾಸೋದ್ಯಮವನ್ನು ಮುನ್ನಡೆಸಿರ್ತಕ್ಕಂಥ ಮೊದಲ ಮಹಿಳೆ ಯಾರು ಸರ್? ಸೋಫಿಯಾ ಅವರ, ಆ್ಯಂಡ್ ದೆನ್ ಈ ಒಂದು ಶೈಖ್ ನಾಜರ್ ಅಲ್ ನೊವೈಸ್ ಅವರ, ಆ್ಯಂಡ್ ದೆನ್ ಈ ಒಂದು ಕ್ರಿಸ್ಟಿನ್ ಲಗಾರ್ಡ್ ಅವರ, ಆ್ಯಂಡ್ ದೆನ್ ಏಂಜೆಲಾ ಮಾರ್ಕೆಲ್ ಅವರ. ಸರ್ ಇದಕ್ಕೊಂದು ಏನಾದರೂ ಒಂದು ಟ್ರಿಕ್ ಹೇಳ್ಬೋದಾ? ನೆನಪಿಲ್ಲ ಸರ್ ಇದು ಹೆಸರು. ಹಾಂ, ಇರ್ಬೋದು. ಈ ಒಂದು ಪ್ರವಾಸಕ್ಕೆ ಹೋದಾಗ ನಮ್ಮ ಟೀಚರ್ಸ್ ಎಲ್ಲ ಹೇಗೆ ಹೇಳ್ತಿದ್ರು? ಕೀಪ್ ಕ್ವೈಟ್, ಶಟ್ ನೋ ವಾಯ್ಸ್ ಅಂತ ಹೇಳ್ತಿದ್ರು. ನೋ ವಾಯ್ಸ್ ಯಾರು ಅಂದರೆ ಈ ಒಂದು ನೋ ವಾಯ್ಸ್ ಅಂತ ಹೇಳ್ತೀವಿ. ಶೈಖಾ ನಾಸಿರ್ ಅಲ್ ನೋ ವಾಯ್ಸ್ ಅವ್ರು ಏನಿದಾರಲ್ವಾ, ಈ ಫಸ್ಟ್ ವುಮೆನ್ ಟು ಲೀಡ್ UN ಟೂರಿಸಮ್ ಅಂತ ಹೇಳ್ತೀವಿ ಸರ್. ನಾವು ವಿಶ್ವಸಂಸ್ಥೆಯ ಪ್ರವಾಸೋದ್ಯಮವನ್ನು ಮುನ್ನಡೆಸಿರ್ತಕ್ಕಂಥ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ಶೈಖಾ ನಾಸಿರ್ ಅಲ್ ನೋ ವಾಯ್ಸ್ ಅವರು. ಓಕೆ, ಸೊ ದಿಸ್ ಇಸ್ ಆಲ್ಸೋ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ನಡೆಸಲಿರುವ ಎಕ್ಸ್ ಮಿತ್ರ ಶಕ್ತಿ 2025 ಪ್ರಯತ್ನಿಸುವುದೇ ಅಂತ ಕೇಳಿದಾನೆ. ಮೀನ್ಸ್ ಅಲ್ಲಿ ಕ್ವಶನ್ ಸ್ವಲ್ಪ ಫ್ರೇಮ್ ರಾಂಗ್ ಆಗಿದೆ. ಮೀನ್ಸ್ ಈ ಒಂದು ಮಿತ್ರಶಕ್ತಿ 2025 ಯಾವ್ಯಾವ ದೇಶಗಳ ಮಧ್ಯೆ ನಡೀತಕ್ಕಂಥ ಒಂದು ವ್ಯಾಯಾಮವಾಗಿದೆ ಅಂತ. ಯಾವ ದೇಶ ಸರ್? ನಮ್ಮ ಭಾರತ ಮತ್ತು ಯಾವ ದೇಶ ಸರ್? ಶ್ರೀಲಂಕಾ ಅಂತ ಹೇಳ್ತೀವಿ. ಯಾವುದು? ನಮ್ಮ ಭಾರತ ಮತ್ತು ಶ್ರೀಲಂಕಾ ಅಂತ ಹೇಳ್ತೀವಿ. ಸೊ ಇದೇ ಒಂದು ಶ್ರೀಲಂಕಾದವರು ಮಿತ್ರಭೂಷಣ ಪ್ರಶಸ್ತಿಯನ್ನು ಸಹ ನೀಡಿದ್ದಾರೆ ನಮ್ಮ ಭಾರತ ಪ್ರಧಾನಮಂತ್ರಿಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಐರನ್ ವುಡ್ ಎಂಬ ಹೊಸ ಕಂಪ್ಯೂಟರ್ ಚಿಪ್ಪನ್ನು ಯಾವ ಕಂಪನಿ ಬಿಡುಗಡೆ ಮಾಡಿದೆ ಅಂತ ಕೇಳಿದಾನೆ. ಯಾವುದು? ಈ ಒಂದು ಐರನ್ ವುಡ್ ಎಂಬುದ ಒಂದು ಚಿಪ್ಪನ್ನು, ಕಂಪ್ಯೂಟರ್ ಚಿಪ್ಪನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಕಂಪನಿ ಯಾವುದು ಸರ್? ಸರ್ ಗೂಗಲ್ ಆಗಿರ್ಬೋದು. ಇತ್ತೀಚೆಗೆ ಈ ಒಂದು ಗೂಗಲೇ ಜಾಸ್ತಿ ಫ್ಲೋ ತಗೊಂಡು ಬರ್ತಾ ಇದೆ ಈ ರೀತಿ ಎಲ್ಲ ಸಹ. ಯಾರು ಅಂದರೆ ಈ ಒಂದು ಗೂಗಲ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, DNA ಡಬಲ್ ಹೆಲಿಕ್ಸ್ ರಚನೆಯನ್ನು ಸಹ ಸಂಶೋಧಿಸಿದ ಯಾವ ವಿಜ್ಞಾನಿ 2025 97ನೇ ವಯಸ್ಸಿನಲ್ಲಿ ನಿಧನರಾದರು? ಸರ್ ಯಾರು ಸರ್? ಈ ಒಂದು ಕ್ರಿಕ್ ಮತ್ತು ವ್ಯಾಟ್ಸನ್ ಅವರು ಇದನ್ನು ರಚನೆ ಮಾಡಿದರು ಅಲ್ವಾ? ಸಾರಿ, 1954 ಇವರಿಗೆ ಏನು ಸಿಕ್ಕಿತ್ತು? ನೊಬೆಲ್ ಪ್ರಶಸ್ತಿ ಸಿಕ್ಕಿತ್ತು ಅಲ್ವಾ? ಸೊ ಈ ನೊಬೆಲ್ ಪ್ರಶಸ್ತಿ ಸಿಕ್ಕಿತ್ತು ಯಾರಿಗೆ? ಫ್ರಾನ್ಸಿಸ್ ಕ್ರಿಕ್ ಅವ್ರಿಗೆ, ಆ್ಯಂಡ್ ದೆನ್ ಈ ಒಂದು ಜೇಮ್ಸ್ ಡಿ ವ್ಯಾಟ್ಸನ್ ಅವರಿಗೆ. ಸೊ ಅದರಲ್ಲಿ ಯಾರು ಡೆತ್ ಆಗಿದ್ದಾರೆ? ಇವರಿಬ್ಬರಲ್ಲಿ ಯಾರು ಡೆತ್ ಆಗಿದ್ದಾರೆ? ಇದು ನಿಮ್ಗೆ ಗೊತ್ತಿರುತ್ತೆ, ಇವರಿಬ್ಬರು ಮಾಡಿದ್ದಾರೆ ಅಂತ. ಬಟ್ ಯಾರು ಡೆತ್ ಆಗಿದ್ದಾರೆ? ಯಾರು ಅಂತ ಕೇಳಿದ್ರೆ ಒಂದು ವ್ಯಾಟ್ಸನ್ ಅವರು ಅಂತ ಹೇಳ್ತೀವಿ. ಓಕೆ, ಯಾರು? ವ್ಯಾಟ್ಸನ್ ಅವರಿಗೆ ಈ ಒಂದು ನೊಬೆಲ್ ಪ್ರಶಸ್ತಿ ಸಹ ಸಿಕ್ಕಿತ್ತು ಅವಾಗ. ಓಕೆ, ಯಾವಾಗ ಅಂದರೆ ಈ ಒಂದು 1953 ಇಲ್ಲ 1953 54 ಇವರು 1953 ಮತ್ತು 54 ಇವರು ಕಂಡುಹಿಡಿತಾರೆ ಯಾವುದು? ಈ ಒಂದು ಡಬಲ್ ಹೆಲಿಕ್ಸ್ ಸಂರಚನೆಯನ್ನು. ಓಕೆ, ಡಬಲ್ ಹೆಲಿಕ್ಸ್ DNA ಡಬಲ್ ಹೆಲಿಕ್ಸ್ ಮಾಡೆಲನ್ನು. ಬಟ್ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿರೋದು ಅದಾದ ನಂತರ ನೆಕ್ಸ್ಟ್ ಒಂದು 8 ವರ್ಷಕ್ಕೆ ಸಿಗುತ್ತೆ. ಮೀನ್ಸ್ 1962 ಸಿಗುತ್ತೆ ಅವರಿಗೆ. ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ನೊಬೆಲ್ ಪಾರಿತೋಷಿಕ ಪ್ರಶಸ್ತಿ ಏನಿದೆ ಅಲ್ವಾ, ಮೊದಲು ಮಾರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರು ಸಹ ನಿಮಗೆ ಅದೇ ಅಗೇನ್ ಇದೆ. ಯಾರು? ಜೇಮ್ಸ್ ಡಿ ವ್ಯಾಟ್ಸನ್ ಅವರು. ಓಕೆ, ಇವರು ಈ ಎಕ್ಸ್ ಅನ್ನು ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡ್ತಾರೆ. ಅಥವಾ ದುಡ್ಡು ಇರ್ತಕ್ಕಂಥ ವ್ಯಕ್ತಿ ಇದನ್ನು ಕೊಂಡ್ಕೊಳ್ತಾನೆ. ಓಕೆ, ಮೀನ್ಸ್ ಅದ್ರದ್ದು ಎಷ್ಟು ದುಡ್ಡು ಹೇಳಿರ್ತಾರಲ್ವ ಅಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾನೆ. ಆ್ಯಕ್ಚುಲಿ ಅವ್ರಿಗೆ ಬಂದಿರತಕ್ಕಂಥ ಅಮೌಂಟ್ ಬಿಗ್ ಅಮೌಂಟ್ ಬರುತ್ತೆ. ಬಟ್ ಅದಾದ ನಂತರ ಆತನಿಗೆ ಅನಿಸುತ್ತೆ, ಓಕೆ ಇದು ನಾನು ಪಡ್ಕೊಂಡಿದ್ದಲ್ಲ, ಮೀನ್ಸ್ ನನ್ನ ಹೆಸರ ಮೇಲೆ ಅದು ಬರೆದಿಲ್ಲ ಅದು. ಸೊ ಅದು ಯಾಕೆ ನಾನು ತೊಗೊಳ್ಬೇಕು ಅಂತ ಮತ್ತೇನು ಮಾಡ್ತಾನೆ? ರಿಟರ್ನ್ ಇವ್ರಿಗೆ ಕೊಡ್ತಾನೆ. ದುಡ್ಡು ಕೇಳಲ್ಲ. ಓಕೆ, ರಿಟರ್ನ್ ಅವ್ರಿಗೆ ಕೊಡ್ತಾನೆ. ಯಾರು ಅಂದರೆ ಕೊಂಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಸೊ ಇದು ನಿಮಗೆ ಕೇಳ್ಬೋದು. ಮೀನ್ಸ್ ಈ ಒಂದು ನೊಬೆಲನ್ನು ಮೊದಲ ಬಾರಿಗೆ ಮಾರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಜೇಮ್ಸ್ ಡಿ ವ್ಯಾಟ್ಸನ್ ಅವರು ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಡಿಜಿಟಲ್ ವಸ್ತು ಸಂಗ್ರಹಾಲಯ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾನೆ. ಸರ್ನಾ, ಎಲ್ಲಿ ಕಂಡುಬರುತ್ತೆ ಸರ್? ಇದು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಈ ಒಂದು ನವಿ ರಾಯ್ಪುರದಲ್ಲಿ ಕಂಡುಬರುತ್ತೆ. ಯಾವುದು? ಈ ಒಂದು ನವಿ ರಾಯ್ಪುರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಭಾರತೀಯ ರಾಜ್ಯವು ಸ್ಟಾರ್ ಲಿಂಕ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಯೋಜಿಸುತ್ತದೆ? ಸರ್ ಯಾವುದು ಸರ್? ಇದು ನಮ್ಮ ಮಹಾರಾಷ್ಟ್ರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಆಫ್ರಿಕನ್ ದೇಶವು ಭಾರತಕ್ಕೆ 8 ಚಿರತೆಗಳನ್ನು ಪೂರೈಸುತ್ತದೆ? ಯಾವುದು ಸರ್? ಇದು ದೇಶ 8 ಚಿರತೆಗಳನ್ನು ಕೊಡ್ತಾ ಇದೆ ನಮಗೆ. ಯಾರು ಸರ್? ಬೋಟ್ಸ್ವಾನಾ ಅವರ. ಹೌದು, ಈ ಒಂದು ಬೋಟ್ಸ್ವಾನಾ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಬೋಟ್ಸ್ವಾನಾ ದೇಶದವರು. ಸೊ ಚಿರತೆಗಳು ಹೇಗೆ ಬರ್ತಾ ಇದ್ದಾವೆ ಸರ್ ನಮ್ಮ ಭಾರತಕ್ಕೆ? ಬೋಟಿಂದ ಬರ್ತಿದ್ದಾವೆ ಅಂತ ನೆನ್ಪಿಟ್ಕೊಳ್ಳಿ, ಬೋಟ್ಸ್ವಾನಾ ನೆನ್ಪಿಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೋಸ್ಟಾರಿಕಾಗೆ ಮೊದಲ ಬಾರಿಗೆ ಫೋರ್ಟಿಫೈಡ್ ರೈಸ್ ಕರ್ನಲ್ ಅನ್ನು ರಫ್ತು ಮಾಡಿದ ಭಾರತದ ರಾಜ್ಯ ಯಾವುದು ಅಂತ ಕೇಳಿದಾನೆ. ಯಾವ ರಾಜ್ಯ ಸರ್ ರಫ್ತು ಮಾಡಿದೆ ಇದನ್ನು? ಸರ್ ಛತ್ತೀಸ್ಗಢ. ಯಾವುದು ಅಂದರೆ ಕೇಳಿದ್ರೆ ಈ ಒಂದು ಛತ್ತೀಸ್ಗಢ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಆಯ್ಕೆಯಾದ ಮೊದಲ ಮುಸ್ಲಿಂ ಮೇಯರ್ ಯಾರು ಅಂತ. ಯಾರು ಸರ್ ಇವರು? ಜೋಹರನ್ ಮಹಮ್ದಾನಿ ಅವರ. ಹೌದು, ಒಂದು ಜೋಹರನ್ ಮಹಮ್ಮದಾನಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರೋ ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಇವರು ನಮ್ಮ ಭಾರತೀಯ ಮೂಲದವರು ಅಂತ ನಾವು ಹೇಳ್ಕೊಳ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, 2026 QS ಏಷ್ಯಾ ಶ್ರೇಯಾಂಕದಲ್ಲಿ ಯಾವ ಭಾರತೀಯ ಸಂಸ್ಥೆ ಅಗ್ರಸ್ಥಾನ ಪಡೆದಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಇದು ಹೋಮ್ವರ್ಕ್ ಕ್ವಶನ್ ಆಗಿ ನೀವು ತಗೊಳ್ಳಿ. ಈ ಒಂದು ಕ್ಲಾಸಿನ ಮೀನ್ಸ್ ಈ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ನ ಮೊದಲ ಒಂದು ಸೆಷನ್ನ ಹೋಮ್ವರ್ಕ್ ಪ್ರಶ್ನೆ. ಆ್ಯಂಡ್ ದೆನ್ ದ ಹೋಮ್ವರ್ಕ್ ಪ್ರಶ್ನೆ 1 ಏನಿದೆ ಅಂದರೆ ಒಂದು 2026 QS ಏಷ್ಯಾ ಶ್ರೇಯಾಂಕದಲ್ಲಿ ಯಾವ ಭಾರತೀಯ ಸಂಸ್ಥೆ ಅಗ್ರಸ್ಥಾನ ಪಡೆದಿದೆ ಅಂತ. ಆಪ್ಷನ್ IIT ದೆಹಲಿ, ಆಪ್ಷನ್ B IISc ಬೆಂಗಳೂರು, ಆಪ್ಷನ್ C JNU, ಆ್ಯಂಡ್ ದೆನ್ ಆಪ್ಷನ್ D ಏನಿದೆ ಅಂದರೆ ಈ IIT ಬಾಂಬೆ ಅಂತ ಇದೆ. JNU ಫುಲ್ ಫಾರ್ಮ್ ಏನು? ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ IISc ಫುಲ್ ಫಾರ್ಮ್ ಏನು?
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕ್ಲಾಸನ್ನು ಕೇಳಿದ ನಂತರ ಸೆಕೆಂಡ್ ಸೆಷನ್ಗೆ ವೇಟ್ ಮಾಡ್ತಾ ಇರಿ. ಸೊ ಆದಷ್ಟು ಬೇಗ ಮೀನ್ಸ್ ನೆಕ್ಸ್ಟ್ ಡೇ ನಿಮಗೆ ಈ ಒಂದು ಸೆಕೆಂಡ್ ಸೆಷನ್ ಏನಿದೆಲ್ವಾ ಅಪ್ಲೋಡ್ ಆಗುತ್ತೆ. ಸೊ 7 ದಿನದಲ್ಲಿ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವರ್ಷದ ಕರೆಂಟ್ ಅಫೇರ್ಸ್ ನಿಮಗೆ ಮುಗಿದು ಹೋಗ್ಬಿಡುತ್ತೆ. ಓಕೆ, ಒಂದು ಕ್ಲಾಸಲ್ಲಿ ಮಾಡ್ಬೋದಾಗಿತ್ತು ಎಷ್ಟು ಒಂದು 200 ಕ್ವಶನ್ ಇಲ್ಲಾಂದರೆ ಒಂದು 300 ಕ್ವಶನ್ ನಿಮಗೆ ತೊಗೊಂಡು ಮಾಡ್ಬೋದಾಗಿತ್ತು. ಬಟ್ ಅಲ್ಲಿ ಹೇಗಾಗುತ್ತೆ ಅಂದರೆ ನಿಮಗೆ ಕ್ವಶನ್ಗಳು ಮತ್ತೆ ಉಳಿತವೆ. ಸೊ ನನಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ ಎಕ್ಸಾಮಲ್ಲಿ ಈ ಕ್ವಶನ್ ನೋಡಿದ ನಂತರ ನಾನು ಯಾವುದೋ ಈ ಒಂದು ಕ್ವಶನ್ ನೋಡಿರ್ತೀನಿ ಎಕ್ಸಾಮಲ್ಲಿ. ಓಕೆ, ಇದನ್ನು ನಾನು ಓದಿದ್ದೀನಿ ಬಟ್ ನಾನು ಇದನ್ನು ಕ್ಲಾಸಲ್ಲಿ ಹೇಳಿಲ್ಲ ಅಂದಾಗ ಅದೊಂದು ರೀತಿ ಏನೋ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಸೊ ನಾನು ಇದನ್ನು ತೊಗೊಂಡಿದ್ದೀನಿ ಅಂತಂದರೆ ಓಕೆ ಇದನ್ನು ಸಹ ನಾನು ಸ್ಪ್ರೆಡ್ ಮಾಡಬೇಕು, ಇದನ್ನು ಸಹ ಕೊಡಬೇಕು ಸ್ಟೂಡೆಂಟ್ಸ್ಗೆ ಅನ್ನೋದು ಫೀಲ್ ಬರುತ್ತೆ. ಸೊ ಆದ್ದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಕ್ಲಾಸ್ಗಳು ದ ಸಿರೀಸಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಆದ ಕಾರಣದಿಂದ ಸೊ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಂತ ನೀವು ಸಹ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ನಿಜವಾಗ್ಲೂ ನಿಮಗೆ ಮತ್ತೊಂದು ಸರಿ ಕೇಳ್ಕೊಳ್ತಿದ್ದೀನಿ, ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಓಕೆ, ಸೊ ಇದು ನೀವು ನನಗೆ ಕೊಡ್ತಕ್ಕಂಥ ಒಂದು ರಿಟರ್ನ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.